ರಾಮ ಜನ್ಮಭೂಮಿನೇ ಯಾಕೆ ಇಟ್ಕೊಂಡ್ರು ಮತ್ತು ಅದಕ್ಕೆ ಯಾಕೆ ಈ ಮಟ್ಟದ ಒಂದು ಸ್ಪಂದನ ಬಂತು? ಈ ಹೊತ್ತಿಗೂ ನಡೀತಾ ಇದೆಯಲ್ಲ, ಒಂದು ಹಿಂದೂ ಸತ್ರು, ಒಂದು ಕರಸೇವಕರ ಸತ್ರು, ಒಂದು ರಾಮ ಭಕ್ತ ಸತ್ರು, ಆ ಸಾವು ಅನ್ಯಾಯದ ಸಾವೇ. ದೇಶದ ಎಲ್ಲ ಕಡೆ ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವನ ಲೈವ್ ಸ್ಕ್ರೀನಿಂಗ್ ಮಾಡೋಕ್ಕೆಲ್ಲ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ LCDಗಳನ್ನೆಲ್ಲ. ಇದು ಯಾವ ದೇಶದಲ್ಲಿ ಸಾಧ್ಯ ಹೇಳಿ? ಭಾರತೀಯರ ಮಹಾಸತ್ವ ಇದು, ಮಹಾಸತ್ವ ಮಹಾಶಕ್ತಿ ಇದು. ಅವರು ಕರಸೇವಕರು ಅಂತ ಹೇಳಿ ಅವಳು ಸುಟ್ಟರು, ಸಜೀವ ದಹನ ಅದು. ಆ ಲಲ್ಲುಗೆ ಮುಲಾಯಮ್ಗೆ ಒಂದು ದೊಡ್ಡ ಸ್ಪರ್ಧೆ ಏರ್ಪಟ್ಟಿತ್ತು. ನಾನು ಎಷ್ಟು ಜನ ಕರಸೇವಕರನ್ನ ಸಾಯಿಸ್ತೀನಿ, ಅವರು ಸತ್ರೂ ಪರವಾಗಿಲ್ಲ, ನಾನು ಸೆಕ್ಯುಲರ್ ಆಗಬೇಕು. ಆಸುರಿ ಸಿದ್ಧಾಂತ, ಸೆಕ್ಯುಲರಿಸಮ್ ಅಂದ್ಕೊಳ್ಳಿ, ಮೆಜಾರಿಟಿ ಮೈನಾರಿಟಿ ಏನು ಬೇಕಾದ್ರೂ ಅಂದ್ಕೊಳ್ಳಿ. ಮೆಜಾರಿಟಿಗೆ ಇರೋಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ, ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಸ್ತ್ರಸಜ್ಜಿತ ಪೊಲೀಸ್ ಪಡೆಗಳಿಂದ ಗುಂಡು ಹೊಡೆಸ್ತಿರಲ್ಲ, ಈ ಕೆಲಸ ರಾವಣನೂ ಮಾಡಲಿಲ್ಲ. ಅದಕ್ಕೆ ಹೇಳಿದ್ದು ಮುಲ್ಲಾ ಮುಲಾಯಂ ಸರಿಯಾಗಿದೆ. ಅದಕ್ಕೆ ಮುಸಲ್ಮಾನ್ ಕೆಲವು ಪಂಗಡಗಳು ಕೂಡ ಅವರು ಒಂದೇ ಟೇಬಲಲ್ಲಿ ಕೂತ್ಕೊಂಡು ನಾವು ಬಿಟ್ಕೊಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ರು. ಅವರನ್ನು ಪೂರ್ತಿ ದಾರಿ ತಪ್ಪಿಸಿದ್ದು ಈ ಎಡಚರು. ಅವ್ರು ರಾಮ ಭಕ್ತಿನೇ ಅವ್ರಿಗೆ ಮುಳುವಾಯಿತು ಅಂತ ಹೇಳಬೇಕಾಗತ್ತೆ. ನನಗಿದ್ರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ದ ವರ್ಸ್ಟ್ ಆ್ಯಂಡ್ ದ ಮೋಸ್ಟ್ ರಿಗ್ರೆಸಿವ್ ಆಫ್ ದಟ್ ಕಮ್ಯುನಿಟಿ ಮುಸ್ಲಿಂ ಸಮುದಾಯಗಳು, ಅವರು ನಾಯಕತ್ವ ಇವ್ರಿಗೆ ಕ್ಲೈಂಟ್ಸ್ ಆಗಿದ್ರು. ಹಿಂದೂ ದೇಶದಲ್ಲಿ, ಭಾರತದಲ್ಲಿ ಹಿಂದೂಗಳನ್ನ ಹೊಡೆದು ಹಿಂದೂಗಳನ್ನ ಕಡಿದು ಆ ಇಂಟೆಗ್ರಿಟಿ ಉಳಿಯುತ್ತಾ? ಹಿಂದೂಗಳು ಸಾಯಕ್ಕೆ ಹುಟ್ಟಿರೋದಲ್ವಾ, ಬಹುಸಂಖ್ಯಾತರಲ್ವಾ. ನಿಜವಾದ ರಾಮ ಭಕ್ತನಿಗೆ ರಾಜಕೀಯದ ಅಧಿಕಾರ ಸಿಕ್ತು. ಅದರ ಬಗ್ಗೆ ನನಗೊಂದು ಚೂರು ಖೇದ ಇಲ್ಲ, ಒಂಚೂರು ವ್ಯಥೆ ಇಲ್ಲ, ಒಂಚೂರು ಪಶ್ಚಾತ್ತಾಪ ಇಲ್ಲ. ಆ ವಿವಾದಾಸ್ಪದ ಕಟ್ಟಡ ಹಿಂದೇನೂ ರಾಮನ ದೇವಸ್ಥಾನ ಆಗಿತ್ತು, ಎಂದೆಂದೂ ಶಾಶ್ವತವಾಗಿ ಅದು ರಾಮ ದೇವಸ್ಥಾನನೇ ಆಗುತ್ತೆ ಅಂತ ಡಿಪೋಸಿಷನ್ ಕೊಡ್ತಾರೆ. ಇನ್ನು ಎಂಥ ದೃಢ ವಿಶ್ವಾಸ ಇದ್ದಿರಬೇಕಾ ಮನುಷ್ಯನಿಗೆ. ಇದು ಕಲ್ಯಾಣ ಸಿಂಗ್. ಯಾವ ರೀತಿ ಮುಸಲ್ಮಾನರಿಗೆ ಇಸ್ಲಾಂ ಬಗ್ಗೆ ಹೆಮ್ಮೆ ಇದೆಯೋ ಅದೇ ರೀತಿ ಹಿಂದೂಗಳಿಗೂ ಹೆಮ್ಮೆ ಇರೋದಕ್ಕೆಲ್ಲ ಅಧಿಕಾರ ಇದೆ ಅಂತ. ಆರ್ಡರ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಲೆಟರ್ ಬರೆಯೋದೇ ರೆಸಿಗ್ನೇಷನ್. ಡೆಲ್ಲಿಲಿ ಕೂತಿರೋ ಒಬ್ಬರು ಮಹಾನ್ ಮಾಜಿ ಪ್ರಧಾನಮಂತ್ರಿಗಳು ಕೊಡಬಾರ್ದು ಹಿಂಸೆ ಕೊಟ್ಬಿಡ್ತಾರೆ. ಆದರ್ಶ ಎಲ್ಲೆಲ್ಲಿ ಬರುತ್ತೆ? ಇದು ರಾಮನ ಆದರ್ಶನೇ. ಅನುಪಮವಾದಂತಹ ವ್ಯಕ್ತಿ. ನಿಜವಾಗಲು ಇದು ದೊಡ್ಡ ದುರಂತ ಅಂತಲೇ ಹೇಳಬೇಕಾಗತ್ತೆ. ಬಹಳ ನೋವಾಗುತ್ತೆ ಅದೆಲ್ಲ ಹೇಳೋಕ್ಕೆ. ಈ ರಾಮ ಜನ್ಮಭೂಮಿ ಮತ್ತೆ ಹಿಂದೂಗಳ ಕೈಗೆ ಬರುವಂತಹ ಒಂದು ಗಾಥೆ ಇದೆಯಲ್ಲ, ಇದಕ್ಕೆ ಇಡೀ ಮಾನವ ಇತಿಹಾಸದಲ್ಲಿ ಯಾವ ದೇಶ ಯಾವ ನಾಗರಿಕತೆ ತೊಗೊಂಡ್ರೂ ಪ್ಯಾರಲಲ್ಲೇ ಇಲ್ಲ. ಮಾತೇ ಬರೋದಿಲ್ಲ. ಒಂದು ಮಹಾಕಾವ್ಯ ಆಗೋಷ್ಟು ವಸ್ತು ಇದೆ ಇದರಲ್ಲಿ. ಗಾಂಧಿ ಪರಿಕಲ್ಪನೆ ರಾಮರಾಜ್ಯ ಏನು ಅಂತ ಹಿಂದೂ ಮುಸ್ಲಿಂ ಬಾಯಿಗೆ ಬರುತ್ತೆ. ಸರ್ವಧರ್ಮ ಸಮಭಾವೋ ವಡಾಪಾವೋ ಇಂಥದ್ದೇ ಇವ್ರದ್ದು. ಈಶ್ವರ ಅಲ್ಲ ತೇರೋಣ ಅಂತ ಹೆಂಗ್ರಿ ಆಗುತ್ತೆ? ಲಾಜಿಕಲ್ ಆಗಿದೆಯಲ್ಲ. ತಪ್ಪು ನಾವು ತಿಳ್ಕೊಂಡು. ಸೊ ಯು ಹ್ಯಾವ್ ಟು ಟೇಕ್ ದೆಮ್ ಅಟ್ ಫೇಸ್ ವ್ಯಾಲ್ಯೂ. ಅಪಾಲಜೈಸ್. ಥ್ಯಾಂಕ್ ಯು. ಯು ಶುಡ್. ಆ ಹೃದಯ ದೌರ್ಬಲ್ಯದಿಂದನೇ ಈ ದುರ್ವ್ಯಾಖ್ಯಾನ ಬಂದಿರೋದು. ಶಸ್ತ್ರ ಸನ್ಯಾಸ ಮಾಡಕ್ಕೆ ಹೊರಟೋನ್ ಶಸ್ತ್ರ ಇಟ್ಕೊಳ್ತಾನೆ ತಿರ್ಗಾ. ಇದನ್ನೆಲ್ಲ ಬಿಟ್ಬಿಟ್ಟು ಬರೀ ಕರ್ಮಯೋಗ ಇಟ್ಕೊಂಡು ಮತ್ತೆ ವಿಶ್ವರೂಪ ದರ್ಶನ ಇಟ್ಕೊಂಡು ಈ ಭಾಗಗಳ ನಿಮಗೆ ಇಷ್ಟ ಆಗೋದು. ಪಟೇಲ್ ಅವ್ರು ನಿಂತ್ಕೊಂಡು ಮುಸಲ್ಮಾನರಿಗೆ ಹೇಳಿದ್ರು, ಇದು ನಿಮ್ದಲ್ಲ ನಮ್ಮದು. 2 ವರ್ಷದಲ್ಲಿ ಮುಗಿದೋಯ್ತು ಕೆಲಸ. ಅದಕ್ಕೆ ಅಡ್ಡಗಾಲು ಹಾಕಿದ್ಯಾರು? ನೆಹರು ನವಾಬ್ ಅಂತ ಇದಕ್ಕೆ ಕರೆಯೋದು. ಪ್ರಜಾಯೇ ಗೃಹಮೇ ದಿನ ಲಿಸ್ಟ್ ಬರುತ್ತಲ್ಲ, ಅದರಲ್ಲಿ ಒಂದಾರು ಗುಣ ಇತ್ತಾ? ಸರ್ಕಾರದ ದುಡ್ಡಿಂದ ಕಟ್ಟಬೇಡಿ, ಏನೋ ಇವರಪ್ಪನ ದುಡ್ಡಿಂದ, ಏನೋ ಇವರಪ್ಪನ ದುಡ್ಡು. ಇಂಥ ದುಷ್ಟರು ಇದ್ದಿದ್ದಕ್ಕೆ ಹೀಗೆ ನಡೀತು. ಬಹಳ ಕರೆಕ್ಟು. ಇವರ ಸಾವಿಗೆ, ಇವರ ಕೊಲೆಗೆ ಇವರೇ ಕಾರಣ. ಯಾರು ಇವರನ್ನೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಬಾ ಅಂತ ಹೇಳಿದ್ರು ಅಂತ ಬರೀತಾರೆ ನೋಡಿ ಹೇಗಿದೆ ಅಂತ. ಆಹಾ, ದ ಹಿಂದೂ ನೆನಪಿಸ್ಕೋಬೇಕು ಪೇಪರ್. ಅದನ್ನು ನಡೆಸುವಂತಹ ವ್ಯಕ್ತಿಗಳ ಮೇಲೆ, ಅವರ ಸತ್ವದ ಮೇಲೆ ನಿಂತಿದೆ ಸರ್ಕಾರ. ಅದೇ ಅಲ್ವಾ? ನಾವು ಹೇಗ್ತಾ ಇದೀವಿ ಅಷ್ಟೇ. ನಾವು ಎಲ್ಲರಿಗೂ ಕೂಡ ರಾಮನ ಹೆಸರಪ್ಪ. ನೋಡಿ ನೋಡಿ ಇಲ್ಲಿ ನಮ್ಮ ಕರ್ನಾಟಕದ ಮಹಾಮುಖ್ಯಮಂತ್ರಿ ಎಲ್ಲರೂ ರಾಮನೇ. ಇದರಲ್ಲಿ ಒಂದು ಅರ್ಥ ಆಗುತ್ತೆ, ಎಲ್ಲಿದೆ ನೋಡಿ ರಾಮ. ಇವ್ರಿಗೆ ಹೆಸರಿಟ್ರಲ್ಲ, ನಾಮಕರಣ ಮಾಡಿದ್ರಲ್ಲ, ಆ ಪೀಳಿಗೆಯಲ್ಲಿ ರಾಮ ಎಲ್ಲ ಕಡೆಯಲ್ಲೂ ಇದ್ದ. ರಾಮ ಪ್ರಶ್ನಾತೀತ ಅಲ್ವಾ? ಎಲ್ಲಿ ನಿಮ್ಮ ಲಾಜಿಕ್ಕು ತರ್ಕ ಅಂತ ಬಹಳ ಅತಿ ತರ್ಕ ಮಾಡಿದ್ರೆ ಕುತರ್ಕ ಆಗುತ್ತೆ. ರಾಮ ವಾಸ್ ದ ಫಸ್ಟ್ ಗ್ರೇಟ್ ಯೂನಿಫೈಯರ್ ಆಫ್ ಇಂಡಿಯಾ. ಇವತ್ತಿನ ದಿವಸ ಹನುಮಾನ್ ಚಾಲೀಸ ದಟ್ ಈಸ್ ಯೂನಿಫೈಯಿಂಗ್ ದ ಹೋಲ್ ವರ್ಲ್ಡ್. ಹೌದು. ಮಾಡಿ ನಿಜವಾಗ್ಲೂ ಮನುಷ್ಯ ಇಂಥ ಒಂದು ದೊಡ್ಡ ಗುಣಕ್ಕೋಸ್ಕರವಾಗಿ ಬದುಕಬೇಕು, ಇನ್ನೊಬ್ಬರಿಗೆ ನಾವು ಆದರ್ಶಭೂತರಾಗಬೇಕು ಅನ್ನೋದನ್ನ ಎತ್ತಿ ತೋರಿಸಿದಂತಹ ಒಬ್ಬ ಮಹಾವ್ಯಕ್ತಿ ಅಂತ ನಾನಂತೂ ಭಾವಿಸ್ತೀನಿ. ಖಂಡಿತ ಹೌದು. ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ಲೀಲಾಜಾಲ ಈ ಸಂಚಿಕೆಗೆ ಎಲ್ಲರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ. ಇವತ್ತು ಮತ್ತೆ ಲೀಲಾಜಾಲ ಸ್ಟುಡಿಯೋಗೆ
ನಮ್ಮ ಸಂದೀಪ್ ಬಾಲಕೃಷ್ಣ ಅವರು ಬಂದಿದ್ದಾರೆ. ಸಂದೀಪ್ ಬಾಲಕೃಷ್ಣನ ಇಷ್ಟು ದಿವಸ ನಾನು ಇತಿಹಾಸಕಾರರು ಅಂತ ಪರಿಚಯಿಸ್ತಾ ಇದ್ದೆ. ಈಗ ಅವರ ಇನ್ನೊಂದು ಆಯಾಮ, ಅವರ ಇನ್ನೊಂದು ಮುಖನೂ ಕೂಡ ಪರಿಚಯ ಮಾಡ್ತಾ ಇದ್ದೀನಿ. ಅವರು ಈಗ ಕಾದಂಬರಿಕಾರರು ಆಗಿದ್ದಾರೆ. ಅವರ ಮೊದಲ ಕಾದಂಬರಿ ದೂತವಾಕ್ಯ ಅನ್ನೋದು ಕೂಡ ಈಗ ಪ್ರಕಟ ಆಗಿದೆ. ಈಗಾಗಲೇ ಅನೇಕ ಕಾದಂಬರಿಗಳನ್ನು ಅವರು ಕನ್ನಡದಿಂದ ಆಂಗ್ಲ ಭಾಷೆಗೆ ತಂದಿದ್ದಾರೆ. ಆದರೆ ಇದು ಅವರ ಸ್ವತಂತ್ರ ಕೃತಿ. ಇರಲಿ, ಇವತ್ತಿನ ದಿವಸ ಅವರ ಕಾದಂಬರಿ ಮುಖದ ಬಗ್ಗೆ ಮಾತಾಡೋದಿಲ್ಲ. ಮತ್ತು ನಾವು ಈ ರಾಮ ಜನ್ಮಭೂಮಿ ಹೋರಾಟದ ಒಂದು ಮಹಾ ಸಂಘರ್ಷದ ಅವಧಿ ಇದೆಯಲ್ಲ, ಅದರಲ್ಲಿ ತುಂಬ ಘಟನೆಗಳು, ದುರ್ಘಟನೆಗಳು, ವಿಘಟನೆಗಳು ನಡೀತು. ಅದು ಸುಮಾರು 500 ವರ್ಷದ ಮಹಾ ಸಂಘರ್ಷ. ಈ ಸಂಘರ್ಷದಲ್ಲಿ ಅನೇಕರು ಅನೇಕ ವಿಧವಾದಂತಹ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಇಬ್ಬರದು ಬಹಳ ಪ್ರಮುಖವಾಗಿದೆ. ಈಗಾಗಲೇ ನಾವು ಲೀಲಾಜಾಲ ವೀಕ್ಷಕರಿಗೋಸ್ಕರವಾಗಿ ಅಲ್ಲಿ ನಡೆದಂತಹ ಆ ಮಹಾ ಸಂಘರ್ಷದ ಒಂದು ವೀಕ್ಷಕ ವಿವರಣೆ ಅನ್ನಬಹುದಾದಂಥ ಒಂದು ಸಂಚಿಕೆಯನ್ನು ಮಾಡಿರೋದ್ರಿಂದ ಇವತ್ತು ನಾವು ಈ ಹೋರಾಟದಲ್ಲಿ ಪಾತ್ರವಹಿಸಿದಂತಹ 2 ಪ್ರಮುಖ ವ್ಯಕ್ತಿಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಒಂದು ಮುಲಾಯಮ್ ಸಿಂಗ್, ಇನ್ನೊಬ್ಬ ಕಲ್ಯಾಣ್ ಸಿಂಗ್ ಅಂತ. ಇದು ಎಷ್ಟು ವಿಚಿತ್ರವಾದಂತಹ ಒಂದು ಹೋಲಿಕೆ ಅಂತ ಹೇಳಿದ್ರೆ, ಇಬ್ಬರೂ ಕೂಡ ಉತ್ತರ ಪ್ರದೇಶದವರು, ಇಬ್ಬರೂ ಕೂಡ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾಗಿದ್ದವರು. ಆದರೆ ಒಬ್ಬನಲ್ಲಿ ರಾವಣನ ಆವೇಶ ಆಗಿತ್ತು, ಇನ್ನೊಬ್ಬನಲ್ಲಿ ಸಾಕ್ಷಾತ್ ರಾಮನ ಆವೇಶ. ಆದ್ದರಿಂದ ಈ 2 ಕ್ಯಾರೆಕ್ಟರ್ಸ್, ಈ 2 ಪಾತ್ರಗಳನ್ನು ಇಟ್ಕೊಂಡು ಅವರಿಬ್ಬರು ಯಾವ ರೀತಿಯಾಗಿ ಈ ಸಂಘರ್ಷದಲ್ಲಿ ಪಾಲ್ಗೊಂಡ್ರು. ಒಬ್ಬನದು ಅತ್ಯಂತ ವಿನಾಶಕಾರಿಯಾದಂತಹ ಕೊಡುಗೆ ಆದರೆ ಮತ್ತೊಬ್ಬರದು ಎಂಥ ಒಂದು ಸದಾಶಯದ ಕೊಡುಗೆ ಅನ್ನೋದನ್ನು ಸ್ಪಷ್ಟಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಸಂದೀಪ್ ಬಾಲಕೃಷ್ಣ ಅವರನ್ನು ಕರೆದಿದ್ದೇವೆ. ಸಂದೀಪ್ ಬಾಲಕೃಷ್ಣ ಎಲ್ಲ ವಿಚಾರಗಳು, ನಮ್ಮ ಭಾರತದ ಆಗುಹೋಗುಗಳು ಏನಿದೆ ಐತಿಹಾಸಿಕವಾಗಿ ಎಲ್ಲದರ ಬಗ್ಗೆನೂ ಕೂಡ ಸಾಧಾರಣವಾಗಿ ಅಧ್ಯಯನ ಮಾಡಿ ಅದನ್ನು ಜನತೆಗೆ ತಿಳಿಸೋವಂತಹ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇನ್ನೊಂದು, ಅವರ ಧರ್ಮ ಡಿಸ್ಪ್ಯಾಚಲ್ಲಿ ಕಲ್ಯಾಣ್ ಸಿಂಗ್ ಬಗ್ಗೆ ತುಂಬ ಒಳ್ಳೆಯ ಒಂದು ಲೇಖನವನ್ನು ಕೂಡ ಅವರು ಕೊಟ್ಟಿದ್ದರು. ಕಲ್ಯಾಣ್ ಸಿಂಗ್ ಅಂಥ ಪಾತ್ರಗಳು ನಮ್ಮ ಇತ್ತೀಚಿನ ಇತಿಹಾಸದಲ್ಲಿ ಹೆಚ್ಚಿಗೆ ಕಾಣಿಸೋದಿಲ್ಲ. ಅದರಿಂದ ಈ ಒಂದು ಸಂಚಿಕೆಯನ್ನು ನಾನು ಕಲ್ಯಾಣ್ ಸಿಂಗ್ ಅವರಿಗೋಸ್ಕರವಾಗಿ, ಅವರ ಗೌರವಾರ್ಥವಾಗಿ, ಅವರ ಸ್ಮರಣಾರ್ಥವಾಗಿ, ಹಾಗೂ ಅವರ ಒಂದು ಕೊಡುಗೆ ಏನಿದೆ ಅದಕ್ಕೆ ನಮ್ಮ ಕೃತಜ್ಞತೆಯನ್ನು ಲೀಲಾಜಾಲದ ಮೂಲಕ ಸಲ್ಲಿಸೋದಕ್ಕೋಸ್ಕರವಾಗಿ ಈ ಒಂದು ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಹಾಗಾಗಿ ಸಂದೀಪ್ ಬಾಲಕೃಷ್ಣ ಅವರನ್ನು ಬರಮಾಡ್ಕೊಳ್ಳೋಣ. ಮತ್ತು ಅವರಿಗೆ ಈ ಮುಲಾಯಮ್ ಸಿಂಗ್ ಮತ್ತು ಕಲ್ಯಾಣ್ ಸಿಂಗ್ ಇವರಿಬ್ಬರ ಪಾತ್ರ ಏನಿತ್ತು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಯಥಾ ಪ್ರಕಾರ ಲೀಲಾಜಾಲಕ್ಕೆ ಬರೋಕ್ಕೆ ಮತ್ತೆ ಸಂತೋಷ ಆಗುತ್ತೆ. ನಿಮ್ಮ ಪ್ರಾಸ್ತಾವಿಕದಲ್ಲಿ ಒಂದು ಒಳ್ಳೆ ಮಾತು ಹೇಳಿದ್ರಿ. ಕಲ್ಯಾಣ್ ಸಿಂಗ್ ಅಂತವರು ಅಪರೂಪದಂಥ, ಅದು ರಾಜಕೀಯ ಕ್ಷೇತ್ರ ಅನ್ನೋ ಒಂದು ಸುಳಿಯಲ್ಲಿ ಇರುವಂತಹ ಒಂದು ನಿಜವಾದ ಕೆಸರಿನೆಲ್ಲ ಅರಳಿದಂತಹ ಕಮಲ ಅಂತ ನಿಜವಾಗ್ಲೂ ಹೇಳಬೇಕು. ಆ ವಿವರಣೆ ಎಲ್ಲ ಆಮೇಲೆ ನೋಡೋಣ. ಒಳ್ಳೆ ಪೀಠಿಕೆನೇ ಹಾಕಿ ಕೊಟ್ಟಿದ್ದೀರಾ. ಇನ್ನೊಂದು, ಮುಲಾಯಮ್ ಸಿಂಗನ್ನು ನೀವು ರಾವಣ ಸದೃಶ, ಇಲ್ಲಿ ರಾಮ ಸದೃಶಕ್ಕೆ ಒಂದು ಹೋಲಿಕೆ ಕೊಟ್ರಿ ಅಥವಾ ಕಾಂಟ್ರಾಸ್ಟ್ ಕೊಟ್ರಿ. ರಾವಣನಿಗಿಂತ ಅಟ್ಲೀಸ್ಟ್ ಎಷ್ಟೊಂದು ಸದ್ಗುಣ ಇತ್ತು ರಾವಣನಿಗೆ. ಅದೊಂದು ಲಾಂಪಟ್ಯ, ಇನ್ನೊಂದು ಇದು ಬಿಟ್ಟುಬಿಟ್ರೆ ಕಂಡಿದ್ದೆಲ್ಲ ನನಗೆ ಬೇಕು ಅಂತ ಆ ರಾಕ್ಷಸ ಗುಣ ಬಿಟ್ಟುಬಿಟ್ರೆ ರಾವಣನಲ್ಲಿ ಒಳ್ಳೆ ಗುಣಗಳಿತ್ತು ಅಂತ ಯಾರು ಬೇಕಾದರೂ ರಾಮಾಯಣ ಓದಿದ್ರೆ ಧಾರಾಳವಾಗಿ ಒಪ್ಕೊಳ್ಬೋದು. ಸೊ ಮಹಾಶಿವಭಕ್ತ ಇವೆಲ್ಲ ಇದೆಯಲ್ಲ, ಒಳ್ಳೆ ವೀಣಾವಾದಕ, ವೈಣಿಕ ಎಲ್ಲ ಆಗಿದ್ದ, ವೇದಶಾಸ್ತ್ರ ಪಂಡಿತ. ಇದು ಯಾವುದೂ ಇಲ್ಲದೆ ರಾವಣನಲ್ಲಿರೋ ಅಷ್ಟೂ ದುರ್ಗುಣಗಳು ಮೈಗೂಡಿಸ್ಕೊಂಡಿದ್ದವನು ಮುಲಾಯಮ್ ಸಿಂಗ್ ಯಾದವ್. ಇನ್ನೂ ಸ್ಪಷ್ಟವಾಗಿ ಹೇಳಬೇಕು ಅಂದರೆ ಆ ಕಾಲದಲ್ಲಿ ಇಡೀ ಹಿಂದೂ ಸಮಾಜ ಮತ್ತು ವಿಶೇಷತಃ ಉತ್ತರ ಪ್ರದೇಶದಲ್ಲಿ ಮುಲಾಯಮ್ ಸಿಂಗ್ ಯಾದವ್ ಹೆಸರು ಹಿಂದುಗಡೆ ಒಂದು ಬಿರುದು ಕೊಟ್ಟಿದ್ದರು ಉತ್ತರ ಪ್ರದೇಶದ ಜನಗಳು, ಮುಲ್ಲಾ ಮುಲಾಯಮ್ ಅಂತ. ಇವಾಗ ಕರ್ನಾಟಕದವರೆಗೂ ಒಬ್ಬರಿದ್ದಾರೆ, ಅಲ್ಲಿಂದ ನೇರವಾಗಿ ಪ್ರೇರಣೆ ತಗೊಂಡಂತಹ ಒಬ್ಬರು ಕೂತಿದ್ದಾರೆ ಈಗ. ಹೌದು ಹೌದು. ಸೊ ಮುಲ್ಲಾ ಮುಲಾಯಮ್ ಅಂತಲೇ ಕರೀತಾ ಇದ್ದಿದ್ದು. ಇದಕ್ಕೊಂದು ಹಿನ್ನೆಲೆ ಇದೆ. ಮುಲಾಯಮ್ ಸಿಂಗ್ ಯಾದವ್ ಆ ಕಾಲದಲ್ಲಿ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ 90ರಲ್ಲಿ, ಆ ವರ್ಷ 1999, ಮುಖ್ಯಮಂತ್ರಿಗಳಾಗಿದ್ದರು ಅನ್ನೋದು ಬಿಟ್ಟುಬಿಟ್ರೆ, ಆ ಪದವಿಲಿ ಕೂತ್ಕೊಂಡಿದ್ರು ಅನ್ನೋದು ಬಿಟ್ಟುಬಿಟ್ರೆ,
ಆ ಕಾಲದಲ್ಲಿ ಒಂದು ದೊಡ್ಡ ಇದಕ್ಕೊಂದು ಹಿನ್ನೆಲೆ ಕೊಡಬೇಕಾಗತ್ತೆ. ಆ ಕಾಲದಲ್ಲಿ ಒಂದು ಸ್ಪರ್ಧೆ ಇತ್ತು ಇಡೀ ಭಾರತದಲ್ಲಿ. ಯಾವಾಗ ಈ ರಾಮ ಜನ್ಮಭೂಮಿ ಆಂದೋಲನ ಅಂತ ಹೇಳ್ತಾರಲ್ಲ, ವಸ್ತುತಃ ಅದು ಆಂದೋಲನ ಅಲ್ಲ, ಆ ವಿಷಯಕ್ಕೆ ಆಮೇಲೆ ಬರೋಣ. ಆ ಆಂದೋಲನ ಯಾವಾಗ ಶುರುವಾಗಿ ಅದು ಜನಮಾನಸವನ್ನು ಒಂದು ಸೂರ್ಯ ಹೊಡಿತಲ್ಲ, ಒಂದು ದೊಡ್ಡ ಅವೇಕನಿಂಗ್ ಆಯ್ತಲ್ಲ, ಅದನ್ನು ನೋಡಿದಾಗ ಆ ಕಾಲದಲ್ಲಿ ಸ್ಪರ್ಧೆ ಇದ್ದಿದ್ದು ಯಾರು ಅತ್ಯಂತ ದೊಡ್ಡ ಸೆಕ್ಯುಲರಿಸ್ಟ್ ಅಂತ ಕರೆಸ್ಕೊಳ್ಳುವಂಥ ಒಂದು ಹೆಗ್ಗಳಿಕೆ. ಸೆಕ್ಯುಲರಿಸ್ಟ್ ಅನ್ನೋ ಮಾತ್ರ ಬೇರೆ ಇರೋದು ಎಲ್ಲರಿಗೂ ಗೊತ್ತಿರೋ ಹಾಗೆ ಕಾಂಗ್ರೆಸ್ ಪಕ್ಷ. ಅಷ್ಟರಲ್ಲಾಗಲೇ ರಾಜೀವ್ ಗಾಂಧಿ ಸೋತು ಹೀನಾಯವಾಗಿ 89 ಎಲೆಕ್ಷನಲ್ಲಿ ಹೀನಾಯವಾಗಿ ಸೋತು ನೋಡಿ 413 ಲೋಕಸಭೆ ಸ್ಥಾನಗಳಿತ್ತು ರಾಜೀವ್ ಗಾಂಧಿಗೆ. ಅಲ್ಲಿಂದ ತೆಗೆದು 196 ಸೀಟಿಗೆ ತಂದಂತಹ ಮಹಾಕೀರ್ತಿ ಈ ಪುಣ್ಯಾತ್ಮನಿಗೆ ಸಲ್ಲುತ್ತೆ, ರಾಜೀವ್ ಗಾಂಧಿಗೆ. ಆವಾಗ ಇವರೆಲ್ಲ ಹುಟ್ಕೊಳ್ತಾರೆ. ಸೊ ಅಲ್ಟಿಮೇಟ್ಲಿ ಮುಲಾಯಮ್ಗೆ ಅದೇನೇನು ತಡಿತಾನೆ, ರಾಮ ಜನ್ಮಭೂಮಿ ಸಂದರ್ಭದಲ್ಲಿ ಏನೇನೆಲ್ಲ ದುರಾಚಾರ ಮಾಡ್ತಾರೆ ಅನ್ನೋದು ಬಿಟ್ಬಿಟ್ರೆ ಅವ್ರಿಗೆಲ್ಲ ಪ್ರಧಾನಿಗಳ ಗದ್ಗೆ ಬೇಕಾಗಿತ್ತು. ಅದೇ ಥರ ಪಕ್ಕದ ನೆರೆ ರಾಷ್ಟ್ರದಲ್ಲಿ ಇನ್ನೂ ಒಬ್ಬರಿದ್ದರು, ಅವರು ಸಿಂಗೆ, ಲಾಲು ಪ್ರಸಾದ್ ಯಾದವ್. ಆಯಿತಾ, ಇವರು ಯಾದವ್ರೆ, ಈ ಮುಲಾಯಂ ಸಿಂಗು ಯಾದವೇ. ಸೊ ಆ ಲಲ್ಲುಗೆ ಮುಲಾಯಮ್ಗೆ ಒಂದು ದೊಡ್ಡ ಸ್ಪರ್ಧೆ ಏರ್ಪಟ್ಟಿತ್ತು. ಏನು ಅಂತಂದರೆ, ನಾನು ಎಷ್ಟು ಜನ ಕರಸೇವಕರನ್ನು ಸಾಯಿಸ್ತೀನಿ, ಅವರು ಸತ್ರೂ ಪರವಾಗಿಲ್ಲ, ನಾನು ಸೆಕ್ಯುಲರ್ ಆಗಬೇಕು. ಅವ್ರು ಕೊಡೋ ಕಾರಣ, ಸಾಯೋಕ್ಕೆ 1 ವರ್ಷ ಮುಂಚೆನೂ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ಒಂದು ಚೂರು ಅವರಿಗೆ ಪಶ್ಚಾತ್ತಾಪ ಇಲ್ಲ. ಅಮಾಯಕ ರಾಮ ಭಕ್ತರನ್ನು, ಅವ್ರ ರಾಮ ಭಕ್ತಿನೇ ಅವ್ರಿಗೆ ಮುಳುವಾಯಿತು ಅಂತ ಹೇಳಬೇಕಾಗತ್ತೆ. ಅವರನ್ನು ನಿರ್ದಾಕ್ಷಿಣ್ಯವಾಗಿ ಶಸ್ತ್ರಸಜ್ಜಿತ ಪೊಲೀಸ್ ಪಡೆಗಳಿಂದ ಗುಂಡು ಹೊಡೆಸ್ತಿರಲ್ಲ, ಈ ಕೆಲಸ ರಾವಣನೂ ಮಾಡಲಿಲ್ಲ. ಸೊ ನಿಮ್ಮ ಹೋಲಿಕೆ ತಪ್ಪಲ್ಲಿ ಮತ್ತೆ. ಸೊ ಅಲ್ಲಿ ಇವ್ರನ್ನೆಲ್ಲ ಗುಂಡಿಟ್ಟು ಕೊಲ್ರಿ ಅಂತ ಕೊಟ್ಟಿರೋ ಆರ್ಡ್ರನ್ನ ನೋಡಿ ಲಾಲು ಪ್ರಸಾದ್ ಯಾದವ್ಗೆ ಹೆದರಿಕೆ ಆಗೋಗುತ್ತೆ. ಎಲ್ಲಿ ನನ್ನ ಸೆಕ್ಯುಲರ್ ಪಟ್ಟ ಇವನಿಗಿನ್ನ ಕಡಿಮೆ ಆಗೋಗುತ್ತೆ ಅಂತ ಹೇಳಿ ಈ ಕರ್ಸೇವೆಯ ಮೂಲ ಕಾರಕ ಪ್ರೇರಕ ಅದರ ಸಂಚಾಲಕರು ಅಂತ ಇರ್ತಾರಲ್ಲ, LK ಅದ್ವಾನಿ, ಅವರನ್ನು ಸಮಸ್ತಿಪುರದಲ್ಲಿ ಅರೆಸ್ಟ್ ಮಾಡಿಸ್ತಾರೆ. ಸೊ ನೀನು ಅಮಾಯಕ ಕರಸೇವಕರನ್ನು ಕೊಂದರೆ ನಾನು ಇದಕ್ಕೆ ನೇತೃತ್ವ ಕೊಟ್ಟಿರುವಂತಹ ನಾಯಕರನ್ನೇ ನಾನು ಜೈಲಿಗೆ ಹಾಕ್ತೀನಿ ಅಂತ. ಈ ಥರ ಇದ್ದಿದ್ದು ಅಟ್ಮಾಸ್ಫಿಯರ್ ಅವಾಗ. ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ, ನಾನು ಇನ್ನು ಹೈಸ್ಕೂಲಲ್ಲಿ ಏನೋ ಇದ್ದೆ ಅವಾಗ ಅಲ್ವಾ? ಹಾಂ. ಸೊ ಆ ಥರ ಇದ್ದಿದ್ದು ವಾತಾವರಣ. ಇದನ್ನೆಲ್ಲ ನೋಡಿ ಇನ್ನೂ ಗಾಬರಿ ಆಗಿದ್ದು ಯಾರಿಗೆ ಅಂತಂದರೆ VP ಸಿಂಗ್ಗೆ. ಈ ಮಂಡಲ ಕಮಂಡಲ ಅಂತ ಅವಾಗೆಲ್ಲ ಒಂದು ಸ್ಲೋಗನ್ ಇತ್ತಲ್ಲ, ನೆನಪಿರ್ಬೇಕು ನಿಮಗೆ. ಮೂಲತಃ ಅದು ಎರಡು ಒಂದೇ ನಾಣ್ಯದ 2 ಮುಖಗಳು. ಎರಡರಲ್ಲೂ ಆಗಿದ್ದು ಹಿಂದೂಗಳಿಗೆ ಅನ್ಯಾಯ. ಮಂಡಲದಿಂದ ಅಲ್ಲಿ ತನಕ ಒಂದು ಮಟ್ಟಕ್ಕೆ ಒಗ್ಗಟ್ಟಿದ್ದಂಥ ಹಿಂದೂ ಸಮಾಜ ಒಡೆದ್ರು, ಬೇರೆ ಮತ್ತೆ ಜೋಡಿಸ್ಕೊಳಕ್ಕಾಗದೇ ಇರುವಂತಹ ರೀತಿಲಿ ಒಡೆದಾಕಿದ್ರು, ಜಾತಿ ಜಾತಿಯಾಗಿ ಪಂಗಡವಾಗಿ. ಅದರ ಆ ದುಷ್ಫಲನೂ ಉಂಟಾ ಇರೋದೇ ಅದರಿಂದ. ಮತ್ತೆ ಎಲೆಕ್ಷನ್ ಇಲ್ಲಿ ಗೆದ್ದಿದ್ದು ಕರ್ನಾಟಕದಲ್ಲಿ ಅಲ್ಲಿಂದಾನೆ ಆ ಸೂತ್ರ ಇಟ್ಕೊಂಡೆ. ಆಳದಲ್ಲಿ ನೋಡಿದ್ರೆ ಅದೇ ಗೊತ್ತಾಗುತ್ತೆ ನಿಮಗೆ. ಸೊ ಅಲ್ಲ ಅವರಿಬ್ಬರು ಇಬ್ಬರು ಯಾದವರು, ಒಂದು ಸಿಂಗು, VP ಸಿಂಗು, ಯಾರು ಜಾಸ್ತಿ ಸೆಕ್ಯುಲರು ಅಂತ. ಮತ್ತು ಆ 3 ಜನಕ್ಕೂ ಗಲಾಟೆ ಇದ್ದಿದ್ದೇನು ಅಂದರೆ ಮತ್ತೆ ತಿರ್ಗಾ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲೇಬಾರ್ದು ಅಂತ. ಹಾಗಲಕಾಯಿ ಹೆಚ್ಚಿಗೆ ಕಹಿನಾ, ಬೇವಿನಕಾಯಿ ಕಹಿನಾ ಅಂತ ಅವರಲ್ಲಿ ಸ್ಪರ್ಧೆ ಈ ರೀತಿ ಮಾಡ್ಕೊಂಡು ಬರ್ತಾರೆ. ಅಲ್ಲಿ ಮುಲಾಯಂ ಮಾಡಿದ ಅಕ್ಷಮ್ಯ. ಅವ್ರು ಏನು ಮಾಡಿದರು, ಅಮಾಯಕ ಕರಸೇವಕರು ಅವ್ರು ಕೇಳ್ತಾ ಇದ್ದಿದ್ದೇನೋ, ಅಲ್ಲಿ ರಾಮ ಜನ್ಮಭೂಮಿ ಪ್ರೂವ್ ಆಗಿದೆ ಅಂದರೆ ಅಷ್ಟರಲ್ಲಾಗಲೇ ASI ಕಾರ್ಯ ಎಲ್ಲ ಶುರುವಾಗಿತ್ತು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಇವೆಲ್ಲ ಶುರು ಆಗಿತ್ತು. ಮತ್ತು ಹಿಸ್ಟಾರಿಯನ್ ಅಂತ ಕರೆಸ್ಕೊಳ್ಳೋಂಥ ಈ ವಾಮಪಂಥೀಯರಿತ್ತಲ್ಲ, ಅವೆಲ್ಲ ಶುರುವಾಗಿತ್ತು. ಇನ್ನೂ ಬಿದ್ದಿರಲಿಲ್ಲ 90ರಲ್ಲಿ ಆ ವಿವಾದಿತ ಕಟ್ಟಡ ಇನ್ನೂ ಬಿದ್ದಿರಲಿಲ್ಲ. ಎಲ್ಲ ಒಂದು ಸಾಮರಸ್ಯದಿಂದ ನಡೀತಾ ಇತ್ತು. ಇನ್ಫ್ಯಾಕ್ಟ್ ಮುಸಲ್ಮಾನ್ ಕೆಲವು ಪಂಗಡಗಳು ಕೂಡ ಅವರು ಒಂದೇ ಟೇಬಲಲ್ಲಿ ಕೂತ್ಕೊಂಡು ನಾವು ಬಿಟ್ಕೊಡ್ತೀವಿ ಅನ್ನೋ ಹಂತಕ್ಕೆ ಬಂದಿದ್ದರು. ಅವರು ಇದನ್ನು ಶಾಂತ ರೀತಿಯಿಂದ ಇದನ್ನು ಬಗೆಹರಿಸ್ಬೋದು ಅಂತ ಅವ್ರು ಬಂದಿದ್ದರು. ಅವರನ್ನು ಪೂರ್ತಿ ದಾರಿ ತಪ್ಪಿಸಿದ್ದು ಈ ಎಡಚರು. ಅದರಲ್ಲೂ ಹಿಸ್ಟಾರಿಯನ್ಸ್, ನಮ್ಮ ಇವರು
ಕಾನ್ರಾಡ್ ಎಲ್ಸ್ಟ್ ಒಂದು ಕಡೆ ಅವ್ರನ್ನ ಆ ಮುಸಲ್ಮಾನ್ ಸಮುದಾಯನ ಈ ಎಡಚರಿತ್ರಲ್ಲ ಅವ್ರನ್ನ ಕ್ಲೈಂಟ್ಸ್ ಅಂತ ಕರೀತಾರೆ. ಭಾಳ ಕರೆಕ್ಟಾಗಿ ಒಳ್ಳೆ ಶಬ್ದ ಅದು. ಸೊ ಈ ಎಡಚರಿ ಹಿಸ್ಟಾರಿಯನ್ಸ್ಗೆ ಮುಸ್ಲಿಂ ಸಮುದಾಯಗಳು ಅವರು ನಾಯಕತ್ವ ಇವ್ರಿಗೆ ಕ್ಲೈಂಟ್ಸ್ ಆಗಿದ್ದರು. ಮತ್ತು ಎಂಥವ್ರು ಕ್ಲೈಂಟ್ಸ್ ಆಗಿದ್ರು? ಇಮಾಮ್ ಬುಖಾರಿ, ಶಾಬುದ್ದೀನ್, ಆ ಲಕ್ನೋಲ್ಲಿರೋ ತಲೆ ಕೆಟ್ಟಿರೋಂಥ ಇಮಾಮ್ಗಳು, ಇಂಥವ್ರು ಕ್ಲೈಂಟು. ದ ವರ್ಸ್ಟ್ ಆ್ಯಂಡ್ ದ ಮೋಸ್ಟ್ ರಿಗ್ರೆಸಿವ್ ಆಫ್ ದಟ್ ಕಮ್ಯುನಿಟಿ, ಅಂಥವ್ರು ಇವ್ರಿಗೆ ಕ್ಲೈಂಟು. ಅವ್ರಿಗೆ ಏನು ಓದು ಮದ್ರಸಾ ಚಾಪ್ ಅವರೆಲ್ಲ ಇಮಾಮ್ಗಳು ಇಂಥವ್ರು. ಸೊ ಸ್ವಲ್ಪ ತಲೆ ಇರೋ ಆರಿಫ್ ಮೊಹಮ್ಮದ್ ಖಾನು ಅಂಥವರೆಲ್ಲ ಅವ್ರು ಅದಕ್ಕೆ ಬಿಟ್ಟಿದ್ದು. ರಾಜೀವ್ ಗಾಂಧಿ ಕ್ಯಾಬಿನೆಟ್ಟಿಂದ ಅವರು ರಾಜೀನಾಮೆ ಕೊಟ್ಟಿದ್ದೇ ಇಂಥದಕ್ಕೆ ಮಾಡಿದ್ದು. ಎಲ್ಲೋ ಕೆಲವರು ಇದ್ದಾರೆ. ಸೊ ಇದಾದಮೇಲೆ ಮೊನ್ನೆ ಸಂದರ್ಶನ ಕೊಟ್ಟಾಗ ಮುಲಾಯಂ ಸಾಯಕ್ಕೆ 1 ವರ್ಷದ ಮುಂಚೆ ಕೊಟ್ಟಿದ್ದ ಸಂದರ್ಶನದಲ್ಲೂ ಹೇಳ್ತಾರೆ, ನನಗೆ ಇದ್ರ ಬಗ್ಗೆ ಯಾವ ಪಶ್ಚಾತ್ತಾಪನೂ ಇಲ್ಲ. ನನ್ನ ಆದ್ಯತೆ ಏನಿತ್ತು ಅಂದರೆ ನಮ್ಮ ಮುಸಲ್ಮಾನ್ ಬಂಧುಗಳನ್ನು ಅವರ ಏನಂತಾರೆ ಭಾವನೆಗಳಿಗೆ ಧಕ್ಕೆ ಕೊಡಬಾರ್ದು, ಅವ್ರಿಗೆ ನಾವು ರಕ್ಷಣೆ ಕೊಡಬೇಕು. ಆ ಮೂಲಕ ಈ ದೇಶದ ಏನಂತಾರೆ ಯೂನಿಟಿ ಆ್ಯಂಡ್ ಇಂಟಿಗ್ರಿಟಿನ ಕಾಪಾಡ್ಕೋಬೇಕು ಅಂತ. ಇವರಿಗೆ ಈ ತಲೆ ಎಲ್ಲಿಂದ ಬರುತ್ತೆ? ಈಗ ಹಿಂದೂಗಳನ್ನು ಹೊಡೆದು ಹಿಂದೂಗಳನ್ನು ಕಡಿದು ಅವರ ಭಾವನೆಗಳಿಗೆ ಧಕ್ಕೆ ತಂದರೆ ಅದು ಹಿಂದೂ ದೇಶದಲ್ಲಿ ಭಾರತದಲ್ಲಿ ಆ ಇಂಟೆಗ್ರಿಟಿ ಉಳಿಯುತ್ತಾ? ಅಲ್ಲ, ಹಿಂದೂಗಳು ಸಾಯಕ್ಕೆ ಹುಟ್ಟಿರೋದಲ್ವಾ, ಬಹುಸಂಖ್ಯಾತರಲ್ವಾ, ಅಂದರೆ ಅವರ ಗ್ರಹಿತ ಅಭಿಪ್ರಾಯ ಅಷ್ಟೇ. ಅಲ್ಲಿಗೆ ಬಂದು ನಿಂತ್ಕೊಳ್ಳುತ್ತೆ. ಸರಿ, ಯಾಕೆ ಅವ್ರ ಕಾಂಬಿನೇಷನ್ ಏನು? ಯಾದವರದು ಒಂದು ವೋಟ್ ಬ್ಯಾಂಕು, ಮುಸಲ್ಮಾನರದು ಒಂದು ವೋಟ್ ಬ್ಯಾಂಕು. ಯಾದವರು ಹೇಗೋ ಹಿಂದೂಗಳೇ ಅಲ್ವಾ ಅವರು? ಅದೇ. ಏನು ರಾಮ ಜನ್ಮಭೂಮಿಲಿ ಸತ್ತವರೆಲ್ಲ ಬರೀ ಬೇರೆ ಜಾತಿಯವರ, ಯಾದವೇತರರ? ಅದೇ. ಸೊ ಇದನ್ನು ಆ ಭಾರತದ ಒಂದು ಐಕ್ಯತೆಯನ್ನು ಸಾರ್ವಭೌಮತೆಯನ್ನು ಕಾಪಾಡ್ಕೊಳ್ಳೋಕ್ಕೆ ಈ ಕೆಲಸ ಮಾಡಿದೆ ಅಂತ ನಿರ್ಲಜ್ಜವಾಗಿ ಸಾಯಕ್ಕೆ 1 ವರ್ಷ ಮುಂಚೆ ಹೇಳಿದ್ದಾರೆ ಇಂಟರ್ವ್ಯೂಲಿ. ಇನ್ನು ಅವಾಗ ಆ ಕಾಲದಲ್ಲಿ ಅವರಿಗೆ ಉನ್ನತ ಅಧಿಕಾರ ಇದ್ದಾಗ ಗುಂಡು ಹೊಡೆಸ್ತೆ ಇನ್ನೇನು ಮಾಡ್ತಾರೆ? ಒಂದು ಅಂದಾಜಿನ ಪ್ರಕಾರ 275 ಜನ ಕರಸೇವಕರು ಪೊಲೀಸ್ ಗುಂಡ ಇದರಲ್ಲಿ ಸತ್ರು ಅಂತ, ಕೆಲವು ಅಂದಾಜು ಪ್ರಕಾರ 150 ಅಂತ. ಆದರೆ ಒಂದು ಹಿಂದೂ ಸತ್ರು, ಒಂದು ಕರಸೇವಕರು ಸತ್ರು, ಒಂದು ರಾಮ್ ಭಕ್ತ ಸತ್ರು. ಆ ಸಾವು ಅನ್ಯಾಯದ ಸಾವೇ ಅದು. ಒಟ್ಟು ಆ ಸಂದರ್ಭದಲ್ಲಿ ಸತ್ತಿದ್ದು 2000 ಅಂತ ಹೇಳ್ತಾರೆ. ಬೇರೆ ಬೇರೆ ಕಾರಣಗಳು. ಅಲ್ಲ, ಅಲ್ಲಿದ್ದವ್ರು ಅಯೋಧ್ಯೆಯಲ್ಲಿ ಇದ್ದವ್ರು ಹೇಳ್ತಾರಲ್ಲ, ಅಂತ ಪವಿತ್ರವಾದ ಸರಿಯು ನದಿ ಅದು ಎಷ್ಟು ಚೆನ್ನಾಗಿದೆ ರಾಮಾಯಣದಲ್ಲಿ, ಅದರ ಡಿಸ್ಕ್ರಿಪ್ಷನ್ ಎಲ್ಲ. ಅಯೋಧ್ಯೆ ಪಟ್ಟಣ ಎಷ್ಟು ಚೆನ್ನಾಗಿದೆ. ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು ಅವತಾರ ಸಮಾಪ್ತಿ ಮಾಡಿ ಎಲ್ಲರನ್ನೂ ಮೋಕ್ಷಕ್ಕೆ ಕರ್ಕೊಂಡು ಹೋದಂಥ ನದಿ, ಪವಿತ್ರ ನದಿ, ಮೋಕ್ಷ ನಗರಿ ಅಯೋಧ್ಯ. ಅದನ್ನ ರಕ್ತ ಸಿಕ್ತಾ ಮಾಡಿದ್ದಾರೆ. ರಾಮ್ ಭಕ್ತರನ್ನ ಕೊಂದು, ಅಕ್ಷರಶಃ ಕೊಂದು ಅವ್ರ ಡೆಡ್ ಬಾಡಿಗಳನ್ನ ಪೊಲೀಸ್ನವ್ರು ಬಿಸಾಕಿದ್ದಾರೆ ಸರಿಯವ ನದಿ ನಾಲೆನಲ್ಲಿ ಹೇಳ್ತಾರೆ. ಒಬ್ರು ಇರ್ತಾರೆ ಅಯೋಧ್ಯ ವಾಸಿಗಳೇ, ಪುಟ್ಟ ಹುಡುಗ 16 ವರ್ಷದವನು, ಅವನ ಹೆಸರು ರಾಜೇಂದ್ರ ಅಂತ. ಅವ್ರ ಕರಸೇವಕರೆಲ್ಲ ಆ ಸ್ಥಾನಕ್ಕೆ ಹೋಗಿ ಅಲ್ಲಿ ಇದನ್ನು ಪ್ರಾರ್ಥನೆ ಮಾಡಬೇಕು ಅಂತ ಬರೋ ಟೈಮ್ನಲ್ಲಿ 16 ವರ್ಷದ ಹುಡುಗನಿಗೆ ಮೊದಲು ಕಾಲಿಗೆ ಗುಂಡು ಹೊಡಿತಾರೆ, ಪೊಲೀಸರು ತಲೆಗೂ ಹೊಡಿತಾರೆ. ಅವ್ರ ಪಂಗಡದಲ್ಲಿ ಬೇಗ ಮದುವೆ ಆಗುತ್ತೆ. ಮದುವೆ ಆಗಿ 2-3 ತಿಂಗಳಾಗಿತ್ತು ಪುಣ್ಯಾತ್ಮನಿಗೆ, ಚಿಕ್ಕ ವಯಸ್ಸಿಗೆ. ಈ ಥರ ಎಷ್ಟು ಕಥೆಗಳಿದೆ. ಇದು ನಿಮ್ಮ ಮುಲಾಯಂ ಸಿಂಗ್ ಯಾದವ್ ಕತೆ. ಅದು ಅಕ್ಷಮ್ಯ. ಅದು
ಇರಲಿ ಕ್ಯಾನ್ಸರ್ ಬಂತು, ಬಟ್ ಇನ್ನೂ ಜಾಸ್ತಿ ಆಗಬೇಕಿತ್ತು ಅಂತ ನನ್ನ ಲೆಕ್ಕದಲ್ಲಿ. ಅಲ್ಲ, ಅವನು ಪಶ್ಚಾತ್ತಾಪವೇ ಇಲ್ಲದೆ ಸತ್ತ ಅಂತ ಹೇಳಿ ಇಲ್ಲ ನೋಡಿ. ವಾಲಿ ವಧೆ ಆದಮೇಲೆ ಪಶ್ಚಾತ್ತಾಪ ಪಡ್ತಾನೆ. ಇವರೆಲ್ಲ ಏನ್ರಿ ರಾಕ್ಷಸರಿಗಿಂತ ಕೀಳು. ಅದಕ್ಕೆ ಹೇಳಿದ್ದು ಮುಲಾಯಂ ಸರಿಯಾಗಿದೆ ಅದಕ್ಕೆ. ಅದೇ ಅಲ್ವಾ, ಯಾವ್ದಾರು ವಂಶ, ನಾನು ಕೃಷ್ಣನ್ ಗೋತ್ರ ನಂದು ಅಂತಾನೆ. ನೀವೇನು ನಮಗೆ ಹಿಂದುತ್ವ ಹೇಳ್ಕೊಡೋದು, ನಾನು ಕೃಷ್ಣನ್ ಗೋತ್ರ ಅಂತ ಅಲ್ವಾ. ಈ ಬಂಡತನಕ್ಕೆ ಏನು ಕಮ್ಮಿ ಇಲ್ಲ. ಅದೇ ರಾಜ್ಯದಿಂದ ಬಂದಂತಹ, ಈಗ ಇವತ್ತಿನ ವಿಷಯಕ್ಕೆ ಬರೋ ಹಾಗಿದ್ರೆ ಕಲ್ಯಾಣ್ ಸಿಂಗ್ ನಿಜವಾದ ರಾಮ್ ಭಕ್ತನಿಗೆ ರಾಜಕೀಯದ ಅಧಿಕಾರ ಸಿಕ್ತು, ಮುಖ್ಯಮಂತ್ರಿ ಆಗುವಂಥ ಅಧಿಕಾರ ಸಿಕ್ತು. ಸಿಕ್ಕಿದ ತಕ್ಷಣ ಮೊದಲು ಕೆಲಸ ಮಾಡಿದ್ದು ಇಲ್ಲಿ ಆ ರಾಮ ಜನ್ಮಭೂಮಿ ದೇವಸ್ಥಾನ ಕಟ್ಟೋದಕ್ಕೆ ಏನೇನು ಕಾನೂನು ಪ್ರಕಾರ ಮಾಡಬೇಕೋ ಆ ಪತ್ರಗಳಿಗೆಲ್ಲ ಸೈನ್ ಮಾಡಿಕೊಟ್ಬಿಟ್ರು. ಇಂಥವ್ರ ಮೇಲೆ ಕೇಸ್ ಹಾಕ್ತಾರೆ. ಆ ಸಂದರ್ಭದಲ್ಲಿ ತುಂಬ ಒಂದು ಹೃದಯವಾಗಿದೆ, ಅದು ಓದ್ತೀನಿ. ಅವ್ರ ಬಾಯಲ್ಲೇ ಹೇಳಿದ್ದು ಇದಾಗಿದ್ದು ಯಾವಾಗ ಅಂತಂದರೆ, ವಿವಾದಾಸ್ಪದ ಕಟ್ಟಡ ಇತ್ತಲ್ಲ, ಅದು ಬಿದ್ದ ಮೇಲೆ ನೋಡಿ, ಇದನ್ನು ಯೂಸ್ ಮಾಡಿಕೊಂಡು ನರಸಿಂಹರಾಯರು ಪ್ರೆಸಿಡೆಂಟ್ ರೂಲ್ ಹಾಕ್ತಾರೆ, ರಾಷ್ಟ್ರಪತಿ ಆಡಳಿತ ಹಾಕ್ತಾರೆ. ಎಲ್ಲಿ 4 BJP ಅಧಿಕಾರದಲ್ಲಿರೋ ಸ್ಟೇಟಲ್ಲಿ ಕಿತ್ತಾಕ್ತಾರೆ. ನೋಡಿ, ಒಂದು ರಾಮನ್ನ ಮತ್ತು ಇನ್ನೊಂದು ಹೇಳಲೇಬೇಕು ಆಗಿರುವಂಥ ಅಂಶ ಅಂದರೆ, ಈ ನಾಳೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತಲ್ಲ 22ಕ್ಕೆ, ಈ ರಾಮ ಜನ್ಮಭೂಮಿ ಮತ್ತೆ ಹಿಂದೂಗಳ ಕೈಗೆ ಬರುವಂತಹ ಅದೊಂದು ಗಾಥೆ ಇದೆಯಲ್ಲ, ಇದಕ್ಕೆ ಇಡೀ ಮಾನವ ಇತಿಹಾಸದಲ್ಲಿ ಯಾವ ದೇಶ, ಯಾವ ನಾಗರಿಕತೆ ತೊಗೊಂಡ್ರು ಪ್ಯಾರಲಲ್ಲೇ ಇಲ್ಲ. ಇನ್ನು ಡೀಟೇಲಾಗಿ ಬರೆದಿದ್ದೀನಿ ಅಲ್ಲೇ ಧರ್ಮ ಡಿಸ್ಪ್ಯಾಚಲ್ಲಿ. ತೋರಿಸಿ ಎಲ್ಲೋ ಇರೋಕ್ಕೆ ಎಲ್ಲಿ ಸ್ಪೇನಲ್ಲಿ ಒಂದು ಮಸೀದಿ ಕಟ್ಟಿದ್ದನ್ನು ಉರುಳಿಸ್ಬಿಟ್ಟು ಒಂದು ಇದು ಮಾಡಿದ್ರು ಎಲ್ಲ ಕಡೆ. ಜೊತೆಗೆ ಸ್ಪೇನಲ್ಲಿ ಆಗಿದ್ದು ಒಂದು ಏನು ಅಂತಂದ್ರೆ, ಅಲ್ಲಿ ಇದ್ದಂತಹ ರಾಜ ರಾಣಿ ಸರ್ಕಾರದಿಂದ ನೇರವಾಗಾಯ್ತು. ಇದಾಗಿದ್ದು ಭಕ್ತರಿಂದ. ಅದನ್ನೇ 500 ವರ್ಷ ಕಾದ್ಬಿಟ್ಟು ಅದಾದ ಆಗಿರುವಂತಹ ಒಂದು ನಿಜವಾಗ್ಲೂ ಇದು ಹೋಲಿಕೆನೇ ಇಲ್ಲ. ಇದು ಹೇಳೋದಕ್ಕೆ ಮಾತೇ ಬರೋದಿಲ್ಲ. ಒಂದು ಮಹಾಕಾವ್ಯ ಆಗೋಷ್ಟು ವಸ್ತು ಇದೆ ಇದರಲ್ಲಿ. ನಾನು ಅನ್ಕೊಳ್ತೀನಿ ಒಂದು ದೊಡ್ಡ ಸಿನಿಮಾ ಮಾಡಲೇಬೇಕು ಸಿನಿಮಾ, ಖಂಡಿತ. ಅಲ್ಲ, ಇದಕ್ಕೆ ಅದ್ಭುತವಾಗಿ ಸರಿಸಾಟಿ ಇಲ್ಲ ಇದಕ್ಕೆ, ಈ ಕತೆಗೆ ಪ್ರಪಂಚದಲ್ಲಿ. ಏನಂದರೆ ಇವೆಲ್ಲ ನಮ್ಮ ನಿಜವಾದ ಶಕ್ತಿಯ ಮೂಲಗಳು. ಇಂಥ ಕತೆ ಅಲ್ಲ, ಇದು ನಿಜಾಂಶ. ಇದು ವ್ಯಥೆನೂ ಹೌದು, ಬಟ್ ಈಗ ನಿಜ ಆಗ್ತಾ ಇರೋದು. ಇದು ನಮ್ಮ ದೊಡ್ಡ ಸ್ಟ್ರೆಂತ್. ಇದನ್ನು ನಮಗೆ ಯಾವ ರೀತಿ ಪ್ರೊಜೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ಈ ಹೊತ್ತಿಗೂ ಹಿಂದೂ ಸಮಾಜಕ್ಕೆ ಗೊತ್ತಾಗ್ತಾ ಇಲ್ಲ ಈ ಕಾಲದಲ್ಲೂ. ಅದು ಹೇಳಲೇಬೇಕು. ಸೊ ಕಲ್ಯಾಣ್ ಸಿಂಗ್ ಅದಕ್ಕೆ ಆರ್ಡರ್ ಕೊಟ್ಟ ಮೇಲೆ ರಿಸೈನ್ ಮಾಡಿಬಿಡ್ತಾರೆ. ಆರ್ಡರ್ ಕೊಟ್ಟಿದ ತಕ್ಷಣ ನೆಕ್ಸ್ಟ್ ಲೆಟರ್ ಬರೆಯೋದೇ ರೆಸಿಗ್ನೇಷನ್. ಆ ಸಂದರ್ಭದಲ್ಲಿ ಹೇಳ್ತಾರೆ, ಬಾಬ್ರಿ ಮಸೀದಿ ಡಿಸೆಂಬರ್ 6ನೇ ತಾರೀಕು 1992ರಲ್ಲಿ ಉರುಳಿದಂತಹ ಬಾಬ್ರಿ ಮಸೀದಿಗೆ ನಾನು ಖುದ್ದಾಗಿ ನೈತಿಕ ಹೊಣೆ ಹೊರ್ತಾ ಇದ್ದೀನಿ. ನಾನು ಆ ಕಾಲದಲ್ಲೇ ನನ್ನ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಈ ಕಾರಣಕ್ಕೆ ಕೊಟ್ಟೆ. ಈ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಟ್ಟೆ. ಕಾರಣ ಏನು ಅಂತಂದರೆ, ಪ್ರತಿಯೊಬ್ಬರಿಗೂ ತಮ್ಮ ಧರ್ಮ ಅಂತಿರೋ ಮತ ಅಂತಿರೋ ತಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರುವಂಥ, ಒಂದು ಹೆಮ್ಮೆ ಪಡುವಂತಹ ಅಧಿಕಾರ ಪ್ರತಿಯೊಬ್ಬರಿಗೂ ಇರುತ್ತೆ. ನನಗೂ ಅದೇ ಥರ ಇದೆ. ಜೊತೆಗೆ ಯಾವ ರೀತಿ ಮುಸಲ್ಮಾನರಿಗೆ ಇಸ್ಲಾಂ ಬಗ್ಗೆ ಹೆಮ್ಮೆ ಇದೆಯೋ ಅದೇ ರೀತಿ ಹಿಂದೂಗಳಿಗೂ ಹೆಮ್ಮೆ ಇರೋದಕ್ಕೆಲ್ಲ ಅಧಿಕಾರ ಇದೆ ಅಂತ. ಇದು ಕಲ್ಯಾಣ್ ಸಿಂಗ್. ನಿಮಗೆ ಇಡೀ BJP ಆ ಕಾಲದ ಏನಂತೀರ ನಾಯಕತ್ವದ, ಉನ್ನತ ನಾಯಕತ್ವದ ವರ್ಗದಲ್ಲಿ ಇಂಥ ಒಬ್ಬರು ಯಾರೂ ಸಿಗಲ್ಲ, ಯಾರೂ ಇಲ್ಲ. ಈ ರೀತಿ ಮಾಡಿದ್ದಲ್ದೆ ಅದನ್ನು ಹೇಳಿ ಆ ಸ್ಥಾನದಲ್ಲಿ ಕೂತು ಹೇಳಿ ಮಾಡಿದ್ರಲ್ಲ. ಸೊ ಪಾಪ ಇಂಥವ್ರಿಗೆ, ಬಟ್ ರಾಜಕೀಯನೇ. BJP ಪಾರ್ಟಿ ಒಳಗಿರೋರೇ ಸಾಕಷ್ಟು ಕುತಂತ್ರ ಮಾಡಿ ಅವರು 2ನೇ ಸಲ ಮತ್ತೆ ಮುಖ್ಯಮಂತ್ರಿಗಳಾಗಿ ಬರ್ತಾರೆ. ಕೊಡಬಾರ್ದು ಹಿಂಸೆ ಕೊಟ್ಬಿಡ್ತಾರೆ. ಡೆಲ್ಲಿಲಿ ಕೂತಿರೋ ಒಬ್ಬರು ಮಹಾನ್ ಮಾಜಿ ಪ್ರಧಾನಮಂತ್ರಿಗಳು ಮಾಡೋ ಕೆಲಸ ಇದು. ಕೊಟ್ಟು ಅದು ಯಾವ ಸ್ಥಿತಿಗೆ ತಂದುಬಿಡ್ತಾರೆ ಅಂದರೆ, ನಂತರ ಅವ್ರನ್ನ ಪೂರ್ತಿ ಮೂಲೆಗುಂಪು ಮಾಡಿಬಿಡ್ತಾರೆ ಕಲ್ಯಾಣ್ ಸಿಂಗ್ನ. ಯಾವ ಹಂತಕ್ಕೆ ಅವರ ರಾಜಕೀಯ ಒಂದು ಭವಿಷ್ಯನ ಹಾಳು ಮಾಡ್ತಾರೆ ಅಂದರೆ, ಅದೇ ಮುಲಾಯಂ ಸಿಂಗ್ ಪಕ್ಷಕ್ಕೆ
ಅವ್ರ ಮಗನಿಗೆ ಟಿಕೆಟ್ ಕೊಡಿ ಅಂತ ಹೋಗಿ ಕೇಳಿ ನಿಲ್ಲಿಸ್ತಾರೆ BJP ಬಿಟ್ಟು. ಆ ಸಂದರ್ಭದಲ್ಲೂ ಒಂದು ಇಂಟರ್ವ್ಯೂ ಕೊಡ್ತಾರೆ. ಇದು ಏಪ್ರಿಲ್ 17, 2009. ಅವಾಗ ಹೇಳ್ತಾರೆ ಅವರು, ಅಸಹನೀಯವಾಗಿರಬೇಕು. ಬಾಬ್ರಿ ಮಸೀದಿ ಅಂತ ಕರೆಸ್ಕೊಳ್ಳುವಂತಹ ಕಟ್ಟಡ 16 ವರ್ಷ ಆಯಿತು, ಅದು ಬಿದ್ದು 16 ವರ್ಷ ಆಯಿತು. ಅದಾದರೂ ಕೂಡ ನಾನು ಈ ಹೊತ್ತಿಗೂ ನನ್ನ ರಾಜಕೀಯ ವೈರಿ ಆಗಿರುವಂತಹ ಈ ಸಮಾಜವಾದಿ ಪಾರ್ಟಿ ಅದಕ್ಕೆ ಹತ್ತಿರ ಆಗಿದ್ದರೂ ಕೂಡ ಆ ಡೆಮಾಲಿಷನ್ಗೆ, ಬಾಬ್ರಿ ಮಸೀದಿ ಅಂತ ಕರೆಸ್ಕೊಳ್ತಾ ಇರುವಂತಹ ಒಂದು ಕಟ್ಟಡದ ನಿರ್ನಾಮಕ್ಕೆ ಎಳ್ಳಷ್ಟು ನಾನು ಅಪಾಲಜೈಸ್ ಮಾಡಲ್ಲ ಅಂತ ಹೇಳ್ತಾರೆ. ಕ್ಷಮೆ ಕೇಳಲ್ಲ ಅಂತ ಹೇಳ್ತಾರೆ. ಅಪರಾಧಿ ಮನೋಭಾವ ಇಲ್ಲ. ಸೊ ಎಷ್ಟು ಸ್ವಚ್ಛವಾದ ಅಂತರಂಗ. ಹೌದು ನೋಡಿ, ಅಂದರೆ ಆದರ್ಶ ಎಲ್ಲೆಲ್ಲಿ ಬರುತ್ತೆ. ಇದು ರಾಮನ ಆದರ್ಶನೇ. ಆ ಹಿಂದಿನ ನಾಳೆ ಇನ್ನೇನು ಅವ್ರಿಗೆ ಪಟ್ಟಾಭಿಷೇಕ ಆಗಬೇಕು ಅಲ್ವಾ? ಹಿಂದಿನ ರಾತ್ರಿ ನಡೆದ ಮಸಲತ್ತು ಪರಿಣಾಮವಾಗಿ ಅಲ್ಲೇ ಎದುರುಗಡೆ ಇದ್ದಂತಹ ಸಿಂಹಾಸನ ಅವ್ರ ಶ್ರೀರಾಮನ ಪಾಲಿಗೆ ಇಲ್ಲದೆ ಹೋಗಿ ವನವಾಸ ಆಗುತ್ತೆ. ಈ ಪ್ಯಾರಲಲ್ಲೇ ಕಲ್ಯಾಣ್ ಸಿಂಗ್, ಈ ಆದರ್ಶನೇ ಕಲ್ಯಾಣ್ ಸಿಂಗ್ ಇಟ್ಕೊಂಡು ನಾನು ರಾಮನ ಕೆಲಸಕ್ಕೆ ಮಾಡೋದಕ್ಕೋಸ್ಕರ ಇಲ್ಲಿಗೆ ಬಂದು ಕೂತ್ಕೊಳ್ಬೇಕಾದಂಥ ಅವಕಾಶ ಬಂತು, ರಾಮನ ಕೆಲಸ ಮಾಡ್ತೀನಿ, ನನ್ನ ಕುರ್ಚಿ ಹೋದರೂ ಪರವಾಗಿಲ್ಲ ಅಂತ. ಇನ್ನೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಭಾಗವತದಲ್ಲಿ ಒಂದು ಪ್ರಸಿದ್ಧವಾದ ಇದೆಯಲ್ಲ, ನಿಜವಾದ ಭಾಗವತ ಯಾರು ಅಂತಂದರೆ ಭಗವಂತ ಯಾರಿಗೆ ಅತ್ಯಂತ ಕಠಿಣವಾದ ಪರೀಕ್ಷೆಗಳನ್ನು ಕೊಟ್ಟು ಹೈರಾಣ ಮಾಡ್ತಾನೆ, ಆದರೂ ಕೂಡ ಭಗವಂತನ ಬಗ್ಗೆ, ಕೃಷ್ಣನ ಬಗ್ಗೆ ಒಂಚೂರು ಅವನಿಗೆ ಸಿಟ್ಟಾಗಲಿ ಇನ್ನೊಂದಾಗಲಿ ಇರೋದಿಲ್ಲ. ಒಂದು ಸಮಾನ ಸ್ಥಿತಿ, ಸ್ಥಿತಪ್ರಜ್ಞವಾದಂಥ ಒಂದು ನಿಷ್ಕಲ್ಮಶವಾದ ಭಕ್ತಿ ಯಾರಿಗಿರುತ್ತೋ ಅವನೇ ನಿಜವಾದ ಭಾಗವತ ಅಂತ ಇದನ್ನು ಒಂದು ಕಡೆ ಉಲ್ಲೇಖ ಮಾಡ್ತಾರೆ. ಯಾರೋ ನಮ್ಮ ಕಲ್ಯಾಣ್ ಸಿಂಗು. ಆ ಥರ ಇನ್ನೊಬ್ಬ ಪಾಲಿಟಿಷಿಯನ್ ಸಿಗಲ್ಲ ನಮಗೆ. ಅನುಪಮವಾದಂತಹ ವ್ಯಕ್ತಿ, ನಿಜವಾಗಲು ಕೈ ಎತ್ತಿ ಮುಗಿಬೇಕು. ನಿಜವಾಗಲು ನೋಡಿ, ಎಂಥೆಂಥವರೆಲ್ಲ ರಾಮನ ಹೆಸರು ಹೇಳ್ಕೊಂಡು ಎಂಥೆಂಥವರೆಲ್ಲ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು, ರಕ್ಷಾ ಮಂತ್ರಿಗಳು ಎಲ್ಲ ಆದರು. ರಾಮನ ಕೆಲಸ ಸರಿಯಾಗಿ ಮಾಡಿದವ್ರಿಗೆ ರಾಜಕೀಯ ಮೂಲೆ ಗುಂಪಾಯಿತು. ಇದು ದೊಡ್ಡ ದುರಂತ ಅಂತಲೇ ಹೇಳಬೇಕಾಗುತ್ತೆ. ಬಹಳ ನೋವಾಗುತ್ತೆ ಅದೆಲ್ಲ ಹೇಳೋಕ್ಕೆ. ಆಮೇಲೆ ಆ ಲೈಬರ್ ಹ್ಯಾಂಡ್ ಕಮಿಷನ್ ಅಂತ ಒಂದು ಕಿತ್ತೋಗಿರೋ ಕಮಿಷನ್ ಮಾಡಿದ್ರಲ್ಲ, ಎಲ್ಲರನ್ನೂ ಅಯೋಧ್ಯೆ ಇದರಲ್ಲಿ ಮಾಡಿದ್ರ ನೀವು, ಅಲ್ಲಿ ಇವ್ರು ಹೇಳಿಕೆ ಕೊಡಬೇಕಲ್ಲ, ಇವರು ಒಬ್ಬರನ್ನ ಆಪಾದಿತ ಅಂತ, ಅಕ್ಯೂಸ್ಡ್ ಅಂತ ತಂದು ನಿಲ್ಲಿಸ್ತಾರಲ್ಲ, ಅಲ್ಲ ಅವರು ಕೊಡೋ ಅಫಿಷಿಯಲ್ಲಾಗಿ ಕೊಟ್ಟಂಥ ಹೇಳಿಕೆ ಈ ರೀತಿ ಇದೆ. ಆ ಬಾಬ್ರಿ ಮಸೀದಿ ಅಂತ ಕರೆಸ್ಕೊಳ್ಳುವಂತಹ ವಿವಾದಿತ ಕಟ್ಟಡ ಅದು ಕುಸಿಯೋದಕ್ಕೆ ಕಾರಣ ಏನು ಅಂತಂದರೆ, ಅದಕ್ಕೆ ಕಾರಣ ಮನುಷ್ಯರಲ್ಲ, ಅದು ದೇವತಾ ಕಾರ್ಯ, ದೇವರಿಂದನೇ ಆಗಿದ್ದಂತಹ ಕಾರ್ಯ ಅದು. ಆ ಹೊತ್ತು ಆ ದಿವಸ ಏನೇನಾಯಿತು ಅದರ ಬಗ್ಗೆ ನನಗೊಂದು ಚೂರು ಖೇದ ಇಲ್ಲ, ಒಂಚೂರು ವ್ಯಥೆ ಇಲ್ಲ, ಒಂಚೂರು ಪಶ್ಚಾತ್ತಾಪ ಇಲ್ಲ. ಆದರೆ ನನಗೆ ವಿಶ್ವಾಸ ಇರೋದೇನು ಅಂತಂದರೆ, ಇವತ್ತಲ್ಲ ನಾಳೆ ಬರುವಂತಹ ಈ ಘಟನೆಯ ದಾಖಲು ಮಾಡಿಸ್ಕೊಂಡು ಇದನ್ನು ವಿಶ್ಲೇಷಣೆ ಮಾಡುವಂತಹ ಮುಂದಿನ ಪೀಳಿಗೆಯ ಇತಿಹಾಸಕಾರರಿರ್ತಾರಲ್ಲ, ಅವರು ಒಂದು ಮಾತು ಸ್ಪಷ್ಟವಾಗಿ ಬರೀತಾರೆ. ಅದೇನು ಅಂತಂದರೆ, ಶ್ರೀರಾಮನ ಭಕ್ತರು ಮತ್ತು ಈ ದೇಶದ ಬಗ್ಗೆ, ಭಾರತ ವರ್ಷದ ಬಗ್ಗೆ ನಿಜವಾದ ಇರುವಂತಹ ಭಕ್ತಿ ಶ್ರದ್ಧೆ ಇರುವಂತಹವರು ಅವರೆಲ್ಲ ಸೇರಿ ಈ ಕಟ್ಟಡವನ್ನು ದೇವರ ಕೆಲಸ ಅಂತ ತಿಳ್ಕೊಂಡು ಅದನ್ನು ಉರುಳಿಸಿದ್ರು. ಆ ಕಟ್ಟಡ ಯಾವುದಕ್ಕೆ ಪ್ರತೀಕ ಅಂತಂದರೆ, ನಮ್ಮ ಶಾಶ್ವತ ಗುಲಾಮಗಿರಿ ಮತ್ತು ಒಂದು ಕಪ್ಪು ಮಚ್ಚೆ ಆಗಿತ್ತು, ನಮ್ಮ ಕಳಂಕ ಆಗಿತ್ತು ಅಂತ ಹೇಳಿದ್ರು. ಕೊನೆಗೆ ಒಂದು ಮಾತು ಹೇಳ್ತಾರೆ, ಆ ವಿವಾದಾಸ್ಪದ ಕಟ್ಟಡ ಹಿಂದೇನೂ ರಾಮನ ದೇವಸ್ಥಾನ ಆಗಿತ್ತು, ಎಂದೆಂದೂ ಶಾಶ್ವತವಾಗಿ ಅದು ರಾಮ ದೇವಸ್ಥಾನನೇ ಆಗುತ್ತೆ ಅಂತ ಡಿಪೋಸಿಷನ್ ಕೊಡ್ತಾರೆ. ಇನ್ನು ಎಂಥ ದೃಢ ವಿಶ್ವಾಸ ಇದ್ದಿರಬೇಕಾ ಮನುಷ್ಯನಿಗೆ. ಇದು ಕಲ್ಯಾಣ್ ಸಿಂಗ್ ಅದಕ್ಕೆ ಸ್ಮರಿಸ್ಕೋಬೇಕು. ಹೌದು, ಖಂಡಿತ. ಆ ಥರ ಭಾಳ ವಿರಳಾತಿ ವಿರಳ ಅವರು, ಅಂಥವ್ರು ಸಿಕ್ಕಿದ್ದು ನಮ್ಮ ಪುಣ್ಯ. ಸೊ ಇರಬೇಕಿತ್ತು, ಪುಣ್ಯಾತ್ಮರು ಇಲ್ಲ, ಹೋಗ್ಬಿಟ್ರು. ಸೊ ರಾವಣ ಅಂತೂ ಹೋಗಬೇಕಾದ್ದು ಹೋಯಿತು. ನಿಜವಾಗ್ಲೂ ಕಲ್ಯಾಣ್ ಸಿಂಗ್ ಬಗ್ಗೆ
ಇನ್ನೂ ಏನು ವಿಶೇಷವಾಗಿದೆ ಇದು ಇವಾಗ ನೀವು ಹೇಳಿದ್ರಲ್ಲ ಅವರ ಡಿಪೊಸಿಷನ್ನು ಆಮೇಲೆ ಅವರು ಕೊಟ್ಟಂಥ ಹೇಳಿಕೆಗಳು ಅದು ಪ್ರತಿಯೊಂದರಲ್ಲೂ ಕೂಡ ಯಾವುದೇ ಸಂದರ್ಭದಲ್ಲೂ ಅವರು ಹಿಂಜರಿದಿದ್ದಿಲ್ಲ. ಇಲ್ಲ, ಹಿಂಜರಿದಿಲ್ಲ, ಪಶ್ಚಾತ್ತಾಪ ಇಲ್ಲ, ಕ್ಷಮಾಪಣೆ ಇಲ್ಲ. ಅಂತ ಅಂಥ ಒಂದು ಇನ್ಯಾವುದಾದ್ರೂ ವಿಚಾರಕ್ಕೆ ಹೀಗೆ ನಡ್ಕೊಂಡಿದ್ದು ಎಲ್ಲಾದರೂ ಇದು ನಮ್ಮ ಭಾರತೀಯ ಪೊಲಿಟಿಕಲ್ ಸಿನಾರಿಯೋ ನೋಡಿದ್ರೆ ಈ ಕ್ಷೇತ್ರದಲ್ಲಿ ಇನ್ಯಾವುದಾದ್ರೂ ಅಂದರೆ ಇದಕ್ಕೆ ಅಂತಲ್ಲ ಬೇರೆ ಇನ್ಯಾವುದಕ್ಕಾದರೂ ಇಷ್ಟು ದೃಢವಾಗಿ ನಿಂತು ಕೆಲಸ ಮಾಡಿದ್ದು ಯಾರಾದರೂ ಸಿಗ್ತಾರಾ ನಿಮಗೆ? ಇಲ್ಲ. ಇಲ್ಲ ಅಲ್ವಾ? ಇಲ್ಲ ನೋಡಿ, ಅಂದರೆ ಅಂಥವ್ರು ಇಲ್ಲ ಅಂತಲ್ಲ, ಮುಂಚೆನೂ ಇರಲಿಲ್ಲ ಅಂತಲ್ಲ. ಆದರೆ ಈ ಕಠಿಣ ಸಂದರ್ಭ ಈಗ ನಮಗೆ ಸ್ವಾತಂತ್ರ್ಯ ಅಂತ ಕರೆಸ್ಕೊಳ್ಳುವಂಥ ವಿಭಜನೆ ಬಂತಲ್ಲ, ಅದಾದ ನಂತರ ಬಂದಂಥ ರಾಜಕೀಯದಲ್ಲಿ ಯಾವ ರೀತಿ ಕಲುಷಿತ ಆಗ್ತಾ ಬಂತು ಹೋಗ್ತಾ ಹೋಗ್ತಾ ಅಂದರೆ ಇಂಥ ಒಳ್ಳೆಯವರಿಗೆ ಜಾಗನೇ ಇಲ್ಲ ಅಲ್ವಾ? ಹೀಗೆ ನೀವು ಆಮೇಲೆ ಜಾಗ ಇಲ್ಲ ಅಂತ ಹೇಳ್ತೀರಿ. ನನಗೆ ಯಾವಾಗಲೂ ನನ್ನನ್ನು ಕಾಡೋದು ಒಂದು ಪ್ರಶ್ನೆ ಸಂದೀಪ್, ಏನಂದರೆ ಈಗ ಗಾಂಧೀಜಿ ರಾಮರಾಜ್ಯ ಅಂತ ಹೇಳ್ಕೊತಾ ಇದ್ರು. ಆದರೆ ರಾಮರಾಜ್ಯ ಆಗಬೇಕಾದ್ರೆ ನೆಹರೂನ್ PM ಮಾಡಿದ್ರೆ ಹೇಗಪ್ಪ? ಅದು ಮೋಸ್ಟ್ ಅನ್ಡೆಮೋಕ್ರೆಟಿಕ್ ವೇನಲ್ಲಿ ಹಿ ವಾಸ್ ಫೋರ್ಸ್ಡ್ ಆನ್ ಭಾರತ್. ಅಲ್ಲ ಸರಿ, ಅದು ಹೇಗೆ ನೋಡಿ, ಈ ಸಂದರ್ಭಕ್ಕೋಸ್ಕರವಾಗೇ ನಾವು ಕಲ್ಯಾಣ್ ಸಿಂಗನ್ನ ನೆನೆಸ್ಕೊಳ್ಳೋದು. ಅವರು ಹೇಳಿದ್ದೊಂದು ಮಾಡಿದ್ದೊಂದು ಅಂತ ನನಗನ್ಸುತ್ತೆ. ಗಾಂಧಿ ನೋಡಿ, ರಾಮರಾಜ್ಯ ನಿಮ್ಮ ಕನಸು, ಆದರೆ ಪ್ರೈಮ್ ಮಿನಿಸ್ಟರ್ ಮಾಡಿದ್ಯಾರನ್ನ? ಅಲ್ಲ, ಇನ್ನೊಬ್ಬ ಮುಲ್ಲಾನ. ಆ ಥರ ಆಯಿತು. ನೀವೇ ನವಾಬ್ ನೆಹರು ಅವ್ರಿಗೆ ಹೋಲಿಸ್ಕೊಂಡ್ರೆ ನಾವು ಈ ಸಂದರ್ಭದಲ್ಲಿ ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿರುವಂತಹ ವ್ಯಕ್ತಿಗಳಿಗೂ ಕಲ್ಯಾಣ್ ಸಿಂಗ್ ಅಂತವ್ರಿಗೂ ಹೋಲಿಸಿ ನೋಡಬೇಕು. ಅವ್ರು ಹೇಳಿದ್ದೇನೋ ಮಾಡಿದ್ದೇನೋ, ಇವ್ರು ಹೇಳಿದ್ದೇನೋ ಮಾಡಿದ್ದೇನೋ ಅಂತ ಹೋಲಿಸಿ ನೋಡಿದ್ರೆ ಅಲ್ಲಲ್ಲಿ ಅದೇನೋ ಪಾನಿ ಆಗ್ಬಿಡುತ್ತೆ. ಅದ್ರ ಬಗ್ಗೆ ನಾವು ಗಮನ ಹರಿಸ್ಬೇಕು. ಆ ದೃಷ್ಟಿಯಿಂದ ನೀವು ಹೇಳಿದ್ದು ಗಾಂಧಿ ಕನಸು ಕಂಡಂತಹ ರಾಮರಾಜ್ಯ ಅಂತ. ಗಾಂಧಿ ಪರಿಕಲ್ಪನೆ ರಾಮರಾಜ್ಯ ಏನು ಅಂತ ಮೊದಲು ನಾವು ನೋಡ್ಬೇಕಲ್ವಾ? ಹೇಳಿ ಅಲ್ವಾ? ಅದನ್ನು ಹೇಳಿ. ಅವರು ಯಂಗ್ ಇಂಡಿಯಾಲೆಲ್ಲ ಪುಂಖಾನುಪುಂಖವಾಗಿ ಬರಿತಾ ಇದ್ರು. ಅದು ಸಾರಾಂಶ ಹೇಳ್ಬೋದು. ಅವರ ಕನಸಿನ ರಾಮರಾಜ್ಯದಲ್ಲಿ ಅಲ್ಲ, ಒಂದೇ ಮಾತಲ್ಲಿ ಹೇಳ್ಬೋದು, ಹಿಂದೂ ಮುಸ್ಲಿಂ ಬಾಯಿ ಬಾಯಿ, ರಾಮನು ಒಂದೇ, ರಹೀಮನು ಒಂದೇ ಅಲ್ವಾ? ಎಲ್ಲಾಗುತ್ತೆ ಇವ್ರು ಹೇಳ್ಬಿಟ್ರೆ ಸಾಕ, ರಹೀಮ ರಾಮನ್ ಒಪ್ಕೋಬೇಕು, ರಾಮ ರಹೀಮ. ಅದೇ ಇದೆ ಇವ್ರ ಪರಿಕಲ್ಪನೆ. ಕನಸಿನ ರಾಮರಾಜ್ಯ ಇದೇನೆ ಇವ್ರದ್ದು. ಹಿಂದೂ ಮುಸ್ಲಿಂ ಬಾಯಿ ಬಾಯಿಗೆ ಬರುತ್ತೆ. ಸರ್ವಧರ್ಮ ಸಮಭಾವೋ ವಡಾಪಾವು ಇಂಥದ್ದೇ ಇವ್ರದ್ದು. ಅದು ಎಲ್ಲಾಗುತ್ತೆ? ಈಶ್ವರ ಅಲ್ಲ ತೇರೋ ವಡಾಪಾವು ಇಲ್ಲ ಅಲ್ಲ, ಈಶ್ವರ ಅಲ್ಲ ತೇರೋಣ ಅಂತ ಹೆಂಗ್ರಿ ಆಗತ್ತೆ? ಗೂಸ ಬಿದ್ದಿದ್ದಷ್ಟೇ ನಮ್ಗೆ. ಯಾವ ಅರ್ಥದಲ್ಲಿ ಈಶ್ವರ ಅಲ್ಲ ತೇರೋಣ ಆಗುತ್ತೆ? ಶಾಲಿಗ್ರಾಮನ್ ಹೋಗ್ಬಿಟ್ಟು. ಸೊ ಇದು ಅಲ್ಲ. ಹಾಗಾಗಿ ಒಂದರ್ಥದಲ್ಲಿ ಗಾಂಧಿಯವರು ಕಂಡಂತಹ ಅವರ ಪರಿಕಲ್ಪನೆಯ ರಾಮರಾಜ್ಯನೇ ಬಂದಿದ್ದು ನೆಹರೂನ್ ಕೂಡಿಸೋ ಮೂಲಕ. ನೋಡಿ, ಲಾಜಿಕಲ್ ಆಗಿದೆಯಲ್ವಾ? ಏನೋ ತಿಳ್ಕೊಂಡ್ಬಿಡ್ತೀವಿ ಅಲ್ವಾ? ಗಾಂಧಿ ಪರಿಕಲ್ಪನೆ ನೋಡಿ, ಗಾಂಧಿ ಪರಿಕಲ್ಪನೆಯ ರಾಮರಾಜ್ಯನ ಬಿಟ್ಬಿಡಿ. ಗಾಂಧಿ ಪರಿಕಲ್ಪನೆಯ ರಾಮರಾಜ್ಯಕ್ಕೆ ರಾಮನಿಗೆ ಸೈನ್ಯನೇ ಬೇಡ ಅಂತ ಅರ್ಥ ಆಯ್ತು ಅಲ್ಲಿಗೆ. ಗಾಂಧಿ ನಮಗಾದ ಪೊಲೀಸ್ ಬೇಡ, ಸೈನ್ಯ ಬೇಡ. ಹೌದು, ಅವನು ಕೋದಂಡ ಅಂತೂ ಬೇಡವೇ ಬೇಡ ಅಲ್ವಾ? ಕೋದಂಡ ದಂಡ. ಹೌದು. ಅಲ್ಲ, ಇವು ಭಾಳ ಏನೋ ರಘುಪತಿ ರಾಘವ ಸೀತಾರಾಮ್ ಅಂತಾರೆ ಅಲ್ವಾ? ಸೀತೆಗೂ ರಕ್ಷಣೆ ಕೊಡೋ ಗಂಡ ಮೊದಲು ರಾಮ. ಅವಳು ಯಾವುದೋ ಒಂದು ಪಕ್ಷಿ ತೊಂದರೆ ಮಾಡ್ತು ಅಂತ ಬ್ರಹ್ಮಾಸ್ತ್ರ ಬಿಡ್ತಾರಲ್ಲ ರಾಮ. ಕಾಕಾಸುರ. ಅಲ್ವಾ? ಇಲ್ಲಿ ಕಾಕಾಸುರರು ಬಂದ್ರು. ಬಂದ್ರಲ್ಲ, ಅವರು ಈಶ್ವರಲ್ಲ ತೇರೋ ನಾಮ. ಸೊ ಅವ್ರ ಕನಸಿನ ರಾಮರಾಜ್ಯನೇ ನನಸು ಮಾಡಿದ್ದು ನೆಹರು. ಹೌದಾ ಅಲ್ವಾ? ಸರಿಯಾಗಿ ಹೇಳ್ತಾ ಇದ್ದೀರಾ. ಸರಿಯಾಗಿದೆ. ಲಾಜಿಕಲ್ ಆಗಿದೆಯಲ್ಲ? ತಪ್ಪು ನಾವು ತಿಳ್ಕೊಂಡು. ಸೊ ಯು ಹ್ಯಾವ್ ಟು ಟೇಕ್ ದೆಮ್ ಅಟ್ ಫೇಸ್ ವ್ಯಾಲ್ಯೂ. ಅಪಾಲಜೈಸ್. ಥ್ಯಾಂಕ್ ಯು. ಯು ಶುಡ್. ಸೊ ಗಾಂಧಿಯ ರಾಮರಾಜ್ಯದ ಕಲ್ಪನೆ ಏನು ಅನ್ನೋದನ್ನು ತಿಳ್ಕೊಂಡು ಆಮೇಲೆ ಮಾತಾಡಬೇಕು. ಅಲ್ಲಿಗೆ ಅವ್ರ ರಾಮರಾಜ್ಯದಲ್ಲಿ ಕ್ಷಾತ್ರಕ್ಕೆ ಆಸ್ಪದನೇ ಇಲ್ವಲ್ಲ? ಸೇಮ್ ಥಿಂಗ್. ಬಹಳ ಹಿಂದೆ ಅವ್ರಿಗೆ ಬೇಕಾಗಿರೋ ಭಗವದ್ಗೀತೆ ದುರ್ವ್ಯಾಖ್ಯಾನದ ಶಿರೋಮಣಿ ಈ ಮನುಷ್ಯ. KS ಭಗವಾನರ ಇನ್ನೊಂದು ರೂಪ. ಅಲ್ಲ, ನೀವು ಕ್ಷಾತ್ರ ಬಿಟ್ಟು ಭಗವದ್ಗೀತೆನ ಯಾವ ರೀತಿ ನೀವು ವ್ಯಾಖ್ಯಾನಿಸ್ತೀರಾ ಹೇಳಿ? ಯುದ್ಧ ಯುಜಸ್ವ. ಕೊನೆಗೆ ಅರ್ಜುನಿಗೆ ಜ್ಞಾನೋದಯ ಆಗೋದು ಏನಕ್ಕೆ? ಶಸ್ತ್ರ ಸನ್ಯಾಸ ಮಾಡಕ್ಕೆ ಹೊರಟೋನ್ ಶಸ್ತ್ರ ಇಟ್ಕೊಳ್ತಾನೆ ತಿರ್ಗಾ.
ಇದನ್ನೆಲ್ಲ ಬಿಟ್ಬಿಟ್ಟು ಬರೀ ಕರ್ಮಯೋಗ ಇಟ್ಕೊಂಡು ಮತ್ತು ವಿಶ್ವರೂಪ ದರ್ಶನ ಇಟ್ಕೊಂಡು ಈ ಭಾಗಗಳ ನಿಮಗೆ ಇಷ್ಟ ಆಗೋದು? ಭಗವದ್ಗೀತೆ ಅನ್ನೋದು ಅಗಾಧವಾಗಿದೆ. ಒಂದು ರಾಷ್ಟ್ರದ ಕ್ಷಾತ್ರಶಕ್ತಿ, ಜ್ಞಾನಶಕ್ತಿ, ಭಕ್ತಿ, ಕ್ರಿಯಾಶಕ್ತಿ, ಅದರ ಹಿಂದು ಮುಂದು ವರ್ತಮಾನ ಸಕಲವನ್ನು ಏಕಸೂತ್ರದಲ್ಲಿ ಪೋಣಿಸ್ಕೊಂಡಿರುವಂಥ ಒಂದು ಮಹಾದರ್ಶನ ಗ್ರಂಥ ಅದು. ಅದನ್ನು ಅರ್ಥ ಮಾಡ್ಕೋಬೇಕಾದ್ರೆ ನಮಗೂ ಒಂಚೂರು ಏನಾದರೂ ಇರಬೇಕು. ಏನೋ ಯಾವುದೋ ಒಂದನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಭಗವದ್ಗೀತೆನ ವ್ಯಾಖ್ಯಾನ ಮಾಡ್ತೀನಿ ಅಂದರೆ ಶುದ್ಧ ಅಬದ್ಧ ಆಗುತ್ತೆ ಅಲ್ವಾ? ಅದು ಹಾಗೆ ಆಗಿತ್ತು. ಸೊ ಇವ್ರಿಗೆ ಆ ಅಂಶಗಳು ಬೇಕಾಗಲ್ಲ ಭಗವದ್ಗೀತೆಯಲ್ಲಿ. ಹೃದಯ ದೌರ್ಬಲ್ಯಂ, ಆ ಹೃದಯ ದೌರ್ಬಲ್ಯದಿಂದನೇ ಈ ದುರ್ವ್ಯಾಖ್ಯಾನ ಬಂದಿರೋದು. ಹೃದಯ ದೌರ್ಬಲ್ಯದಿಂದ ಅಲ್ಲಿಂದಲೇ ಬಂದಿರೋದು. ಸೊ ಈಗ ಇದಕ್ಕೊಂದು ಈ ರಾಮ ಜನ್ಮಭೂಮಿಗೆ ಒಂದು ಸ್ಪಷ್ಟವಾದ ಒಂದು ವ್ಯತಿರಿಕ್ತತೆ ಅಂತ ಕರಿಬಹುದು ಕಾಣುತ್ತೆ. ಎಲ್ಲಿ ಅಂದರೆ ಸೋಮನಾಥ ದೇವಸ್ಥಾನದಲ್ಲಿ ಯಾವ ವಿವಾದನೂ ಇಲ್ಲ. ಪಟೇಲ್ ಅವ್ರು ನಿಂತ್ಕೊಂಡು ಮುಸಲ್ಮಾನರಿಗೆ ಹೇಳಿದ್ರು, ಇದು ನಿಮ್ದಲ್ಲ ನಮ್ಮದು, ನಿಮಗೆ ಬೇರೆ ಕಡೆ ಕೊಡ್ತೀನಿ, ಜಾಗ ಬೇಕಾದ ಮಾಡ್ಕೊಳ್ಳಿ ಅಂತ ಹೇಳಿದ್ರು. 2 ವರ್ಷದಲ್ಲಿ ಮುಗಿದೋಯ್ತು ಕೆಲಸ. ಅದಕ್ಕೆ ಅಡ್ಡಗಾಲು ಹಾಕಿದ್ದು ಯಾರು? ಮುಖ್ಯವಾಗಿ ನವಾಬ್ ನೆಹರು. ಅವ್ರು ಹೋಗ್ಬೇಡ ಅಂದ್ರು, ಇವರು ಸರ್ಕಾರದ ದುಡ್ಡಿಂದ ಕಟ್ಟಬೇಡಿ, ಏನೋ ಇವರಪ್ಪನ ದುಡ್ಡಿಂದ, ಏನೋ ಇವರಪ್ಪನ ದುಡ್ಡು ಅಂತ. ಗಾಂಧಿ ಹೇಳಿದ ಮಾತನ್ನು ಕೇಳ್ಕೊಂಡು ಇವಾಗ ಸರ್ಕಾರದ ದುಡ್ಡು ಹಾಕಿಲ್ಲ, ಜನರಿಂದಾನೇ ಬಂತಲ್ಲ. ಬಳಸ್ಕೊಳ್ಳೋದು ನಾವೇ, ಕಟ್ಟೋದು ನಾವೇ, ದುಃಖ ಅನುಭವಿಸೋದು ನಾವೇ ಅಲ್ವಾ? ಸೊ ಸೋಮನಾಥ ಹಿಂದೂಗಳ ಅಲ್ಲ, ಸೋಮನಾಥಲ್ಲಿ ಆಗದೆ ಅಲ್ಲಿ ಹಿಂದೂಗಳು ಪಡೆದೇ ಇರೋಂತಹ ಕಷ್ಟ ಇಷ್ಟು ವರ್ಷ ಏನಕ್ಕೆ ತಗೊಳ್ತು ಅಯೋಧ್ಯೆ ಕಟ್ಟಕ್ಕೆ? ಅದು ಅಷ್ಟು ಅಂಥ ಒಂದು ಬಲಿದಾನಗಳು ಇವೆಲ್ಲ ಅವಾಯ್ಡಬಲ್ಲು. ಅಷ್ಟು ಜನ ಸಾಯೋದು ಬೇಕೇ ಆಗಿರಲಿಲ್ಲ. ಬಹಳ ಮುಖ್ಯವಾದ ಅಂಶ ಅಲ್ವಾ? ಅಂದರೆ ಸರ್ಕಾರ ಪ್ರವೇಶಿಸಿದ್ದೆ ಆದ್ರೆ ಪ್ರಜೆಗಳಿಗೆ ಆಗುವಂತಹ ಕಷ್ಟ ನಷ್ಟಗಳನ್ನ, ದುಃಖವನ್ನ ಖಂಡಿತ ತಡಿಬಹುದು. ಇವರು ಸರ್ಕಾರನೇ ಇವರಿಗೆ ಮುಂದೆ ನಿಂತು ಮಾಡದೇ ಇರೋ ಹಾಗೆ ಯುದ್ಧ ಮಾಡೋದಕ್ಕೆ ನಿಂತ್ರಲ್ಲ. ಯಾರ ಮೇಲೆ? ನಮ್ಮ ಜನಗಳ ಮೇಲೆ. ನೀವು ಇವ್ರು ಹೇಳೋ ಒಂದು ಆಸುರಿ ಸಿದ್ಧಾಂತ, ಸೆಕ್ಯುಲರಿಸಮ್ ಅಂದ್ಕೊಳ್ಳಿ, ಮೆಜಾರಿಟಿ ಮೈನಾರಿಟಿ ಏನು ಬೇಕಾದ್ರೂ ಅಂದ್ಕೊಳ್ಳಿ, ಅದರ ಪ್ರಕಾರನೇ ತಗೊಂಡ್ರೆ ನೀವು ಮೆಜಾರಿಟಿಗೆ ಇರೋಂತಹ ಒಂದು ಅತ್ಯಂತ ಪವಿತ್ರ ಕ್ಷೇತ್ರ, ಅದ್ರ ವಿರುದ್ಧ ಅದನ್ನು ಕಟ್ಟೋಕೆ ಬಿಡಲ್ಲ, ಪುನಃಸ್ಥಾಪನೆ ಮಾಡೋದಕ್ಕೆ ಬಿಡಲ್ಲ ಅಂತ ನೀವು ಸರ್ಕಾರದ ಇಡೀ ಮೆಷಿನರಿನೇ ತಗೊಂಡು ಅಮಾಯಕರ ಮೇಲೆ ಕೊಲ್ಲಿಸ್ತಿರಲ್ಲ, ಮಾರಣಹೋಮ ಮಾಡಿಸ್ತಿರಲ್ಲ. ಇದಕ್ಕೆ ಏನಾರ ಇದೆಯಾ ಇದಕ್ಕೆ ಅರ್ಥ? ನೋಡಿ, ಒಂದು 65 ವರ್ಷದಲ್ಲಿ ಎಷ್ಟು ಬದಲಾವಣೆ. ಅದರಿಂದ ಒಂದು ಅನಿಸುತ್ತೆ ಸಂದೀಪ್, ನಿಮಗೆ ಹೇಗೆ ಅದು ಅನುಭವಕ್ಕೆ ಬರುತ್ತೋ ಗೊತ್ತಿಲ್ಲ, ಈ ಸರ್ಕಾರ ಅಂತ ನಾವು ಹೇಳ್ತೀವಲ್ಲ, ಅದನ್ನು ನಡೆಸುವಂತಹ ವ್ಯಕ್ತಿಗಳ ಮೇಲೆ, ಅವರ ಸತ್ವದ ಮೇಲೆ ನಿಂತಿದೆ ಸರ್ಕಾರ ಅಲ್ವಾ? ಅವತ್ತು ಅವರು ಇದ್ದಿದ್ದಕ್ಕೆ ನಡೀತು ಪಟೇಲ್ರು. ಇವತ್ತು ಇವರು ಅವ್ರು ಇಲ್ಲದೆ ಇದ್ದಿದ್ದಕ್ಕೆ, ಇಂಥ ದುಷ್ಟರು ಇದ್ದಿದ್ದಕ್ಕೆ ಹೀಗೆ ನಡೀತು. ಬಹಳ ಕರೆಕ್ಟ್. ನಮ್ಮ ರಾಜ್ಯಶಾಸ್ತ್ರದಲ್ಲಿ ರಾಜನಿಗಿರುವಂಥ ಲಕ್ಷಣಗಳು ಏನೇನು ಅಂತ ಕೊಟ್ಟಿದಾರಲ್ಲ ಅಲ್ವಾ? ನಿಸ್ಪೃಹತೆ, ವಾತ್ಸಲ್ಯ, ಇವೆಲ್ಲ ಇದೆಯಲ್ಲ ಲೈನಾಗಿ ಇಷ್ಟು ಲಿಸ್ಟ್. ಅವನು ಯಾವ ರಘುವಂಶದಲ್ಲಿ ಕೊಡ್ತಾರಲ್ಲ ದಿಲೀಪನಿಗೆ, ಎಷ್ಟು ಅದ್ಭುತವಾಗಿದೆ. ಅದು ಬಿಟ್ಟು ಹೌದಾ? ಇದು ಅದಕ್ಕೆ ನಾನು ಪದೇ ನೆಹರು ನವಾಬ್ ಅಂತ ಇದಕ್ಕೆ ಕರೆಯೋದು. ಇದು ಇದೆಯಲ್ಲ ಏನದು ಪ್ರಜಾಯೇ ಗೃಹಮೇ ದಿನ ಲಿಸ್ಟ್ ಬರುತ್ತಲ್ಲ, ಅದರಲ್ಲಿ ಒಂದಾರು ಗುಣ ಇತ್ತಾ? ಇನ್ನು ನಂತರ ಬಂದವ್ರಿಗೆ ಇನ್ನೂ ವರ್ಸ್ಟು ಅದಕ್ಕಿಂತ. ಯಾಕಂದರೆ ಪ್ರೇರಣೆ ಎಲ್ಲ ಅಲ್ಲೇ ತೊಗೊಂಡಿದ್ದು ಬಂದಿದ್ದಲ್ಲ ಅಲ್ವಾ? ಇನ್ನು ರಾಮ ಜನ್ಮ ಇವರು ನೋಡಿ, ಎಲ್ಲಿ ಬೇರೆ ಕಡೆನೂ ಹೋಗ್ಬೋದಿತ್ತು. ಈಗ ಮಥುರೇನ ಇಟ್ಕೋಬೋದಿತ್ತು ಫಾರ್ ಎಕ್ಸಾಂಪಲ್. ರಾಮ ಜನ್ಮಭೂಮಿನೇ ಯಾಕೆ ಇಟ್ಕೊಂಡ್ರು? ಮತ್ತು ಅದಕ್ಕೆ ಯಾಕೆ ಈ ಮಟ್ಟದ ಒಂದು ಸ್ಪಂದನ ಬಂತು? ಈ ಹೊತ್ತಿಗೂ ನಡೀತಾ ಇದೆಯಲ್ಲ ದೇಶದ ಎಲ್ಲ ಕಡೆ, ಎಲ್ಲ ದೇವಸ್ಥಾನಗಳಲ್ಲೂ ಪ್ರಾಣ ಪ್ರತಿಷ್ಠಾಪನೆ ಮಹೋತ್ಸವನ ಲೈವ್ ಸ್ಕ್ರೀನಿಂಗ್ ಮಾಡೋಕ್ಕೆಲ್ಲ ಬುಕ್ ಮಾಡ್ಕೊಂಡು ಬಿಟ್ಟಿದ್ದಾರೆ, LCDಗಳನ್ನೆಲ್ಲ. ಇದು ಯಾವ ದೇಶದಲ್ಲಿ ಸಾಧ್ಯ ಹೇಳಿ? ಎಲ್ಲಾಗತ್ತೆ ಹೇಳಿ? ಇದು ಭಾರತೀಯರ ಮಹಾಸತ್ವ, ಇದು ಮಹಾಸತ್ವ, ಮಹಾಶಕ್ತಿ. ಇದು ಅಷ್ಟೇ ದುಷ್ಟ ರಾಜರು ಅಧಿಕಾರಕ್ಕೆ ಬಂದು ಇಷ್ಟು ಕಷ್ಟ ಕೊಟ್ಬಿಟ್ರಲ್ಲ ಅಂತ ಬಹಳ ಇದು ಗೋಧ್ರದಲ್ಲಿ ನಡೆದಿದ್ದು. ಬಹಳ ಹಿಂಸೆ ಆಗತ್ತೆ, ತುಂಬಾ ಹಿಂಸೆ ಆಗತ್ತೆ. ಅಲ್ಲ, ಅವರು ಕರಸೇವಕರು ಅಂತ ಹೇಳಿ ಅವಳು ಸುಟ್ರು. ಸಜೀವ ದಹನ. ಅದು ಸಜೀವ ದಹನ ಸುಟ್ಟಿದ್ದು ಫೆಬ್ರವರಿ 27, 2002. ಫೆಬ್ರವರಿ 28, 2002 ದ ಹಿಂದೂನಲ್ಲಿ ಒಂದು ಎಡಿಟೋರಿಯಲ್ ಬರುತ್ತೆ. ಎಡಿಟರ್ ಆ ಕಾಲದಲ್ಲಿ ಯಾರಿದ್ರು ಗೊತ್ತಿಲ್ಲ, ಬರೀತಾರೆ,
ಇವರ ಸಾವಿಗೆ, ಇವರ ಕೊಲೆಗೆ ಇವರೇ ಕಾರಣ. ಯಾರು ಇವರನ್ನೆಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಬಾ ಅಂತ ಹೇಳಿದ್ರು ಅಂತ ಬರೀತಾರೆ. ನೋಡಿ ಹೇಗಿದೆ ಅಂತ. ಆಹಾ, ದ ಹಿಂದೂ ನೆನಪಿಸ್ಕೋಬೇಕು ಪೇಪರ್. ಮೋಸ್ಟ್ ಅನ್ಹಿಂದೂ ಕೈಂಡ್ ಆಫ್. ಅವರು ಕಸ್ತೂರಿ ರಂಗನ್ ಶುರು ಮಾಡಿದ್ದು ನೋಡಿ ಎಲ್ಲಿಗೆ ಬಂತು. ಹೆಂಗಾರ ಅದನ್ನು ಎಡಿಟರ್ ಯಾರೋ ಅದೇ ರಾಮನ್ ಇಸ್ಕೊಂಡಿರೋ ಎನ್ ರಾಮು. ಅದೇ ಹೇಳಿದ್ದು. ಇವರು ಅಪೋಸ್ ಮಾಡೋರು ಯಾರು? ಸೀತಾರಾಮ್ ಯೆಚೂರಿ. ಸೀತಾರಾಮರು ಇಬ್ರು ಇದ್ದಾರೆ. ಅದೇನೋ ಇದು ಒಂದು ಯೋಗ ನಾವು ಏಗ್ತಾ ಇದ್ದೀವಿ ಅಷ್ಟೇ, ನಾವು ಏಗ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ರಾಮನ ಹೆಸರಪ್ಪ. ನೋಡಿ ನೋಡಿ ಇ ವಿ ರಾಮಸ್ವಾಮಿ ನಾಯಕರು, ಆ ರಾಮಚಂದ್ರ ಗುಹಾ ಆಗ್ಲಿ, ಇನ್ನೊಬ್ಬ ಆಗ್ಲಿ ಸೀತಾರಾಮ್ ಯೆಚೂರಿ ಆಗ್ಲಿ, ಇಲ್ಲಿ ನಮ್ಮ ಕರ್ನಾಟಕದ ಮಹಾಮುಖ್ಯಮಂತ್ರಿ ಎಲ್ಲರೂ ರಾಮನೇ ಬೇಕು. ಇದರಲ್ಲಿ ಒಂದು ಅರ್ಥ ಆಗುತ್ತೆ, ಎಲ್ಲಿದೆ ನೋಡಿ ರಾಮ, ಇವರ ಅಥವಾ ಎಲ್ಲಿಲ್ಲ ರಾಮ, ಎಲ್ಲಿ ನೋಡಲು ರಾಮ ಅಲ್ಲ. ಇದು ಒಂದು ಅರ್ಥ ಮಾಡ್ಕೋಬೇಕು, ಇವರಿಗೆ ಬೇಕಿಲ್ಲದೆ ಇರಬಹುದು ರಾಮ ಫಾರ್ ವೇರಿಯಸ್ ರೀಸನ್ಸ್ ಇನ್ಕ್ಲೂಡಿಂಗ್ ರಾಜಕೀಯ. ಆದ್ರೆ ಇವ್ರಿಗೆ ಹೆಸರಿಟ್ರಲ್ಲ, ನಾಮಕರಣ ಮಾಡಿದ್ರಲ್ಲ, ಆ ಪೀಳಿಗೆಯಲ್ಲಿ ರಾಮ ಎಲ್ಲ ಕಡೆಯಲ್ಲೂ ಇದ್ದ, ರಾಮ ಅವ್ರ ಹೃದಯದಲ್ಲಿ ಇದ್ದ. ಇವಕ್ಕೆ ಬೇಕಿಲ್ಲ ರಾಮ. ಪ್ರಶ್ನಾತೀತ ಅಲ್ವಾ? ಎಲ್ಲಿ ನಿಮ್ಮ ಲಾಜಿಕ್ ತರ್ಕ ಅಂತ ಬಹಳ ಅತಿ ತರ್ಕ ಮಾಡಿದ್ರೆ ಕುತರ್ಕ ಆಗುತ್ತೆ. ಇದೇ ಆಗೋದು ಇವ್ರಿಗೆಲ್ಲ. ಬರೀ ಇದನ್ನೇ ಮಾಡ್ಕೊಂಡು ಕೂತಿದ್ದಾರೆ. ಅದು ರಾಮನ್ನೇ ಯಾಕೆ ಇಟ್ಕೊಂಡ್ರು ಅನ್ನೋ ಒಂದು ಪಾಯಿಂಟ್ ಬರುತ್ತೆ ನೋಡಿ. ದ್ವಾರಕೆ ದ್ವಾರಕೆ ಅಲ್ಲ, ಮಥುರಾ ಇಟ್ಕೋಬೋದಾಗಿತ್ತು. ಬೇರೆ ದೇಶ ಒಂದ ಎರಡ ಸಾವಿರ ನಾಶ ಮಾಡಿದ್ದಾರೆ. ಯಾಕೆ ಅಂದರೆ ರಾಮ ವಾಸ್ ದ ಫಸ್ಟ್ ಗ್ರೇಟ್ ಯೂನಿಫೈಯರ್ ಆಫ್ ಇಂಡಿಯಾ. ಭಾರತ ವರ್ಷನ ದೇಶ ಕಾಲ ಎರಡರಲ್ಲೂ ಒಗ್ಗೂಡಿಸಿದ ಆದಿಪುರುಷ ರಾಮ. ರಾಮನ್ ಮುಂಚೆ ಇರೋ ಈ ಥರ ಯೂನಿಫೈ ಮಾಡಿದ ಒಂದು ಫಿಗರ್ ಹೆಸರು ಯಾರು ಸಿಗೋಲ್ವಲ್ಲ. ಜೊತೆಗೆ ನಮ್ಮ ಕರ್ನಾಟಕದ ಬಹಳ ದೊಡ್ಡ ಸ್ಟೇಕ್ ಇದೆ. ದಾಸೋಹಂ ಹನುಮಂತ. ಇವತ್ತು ಕೂಡ ಸಂದೀಪ್ ನೀವು ಹೇಳ್ತಾ ಇರೋದು ಎಷ್ಟು ನಿಜ ಅಂದ್ರೆ, ರಾಮ ಯೂನಿಫೈ ಮಾಡಿದ್ ಸರಿ, ಇವತ್ತಿನ ದಿವಸ ಇದೆಯಲ್ಲ ಹನುಮಾನ್ ಚಾಲೀಸ, ದಟ್ ಈಸ್ ಯೂನಿಫೈ ಇನ್ ದ ಹೋಲ್ ವರ್ಲ್ಡ್. ಹೌದು. ಮೊನ್ನೆ ಫಸ್ಟ್ ಅಯೋಧ್ಯ ಇದಕ್ಕೆ ಇದು ಬಂತಲ್ಲ, ಇಂಡಿಗೋದು ಫ್ಲೈಟ್, ಎಲ್ಲ ಹನುಮಾನ್ ಚಾಲೀಸ ಫ್ಲೈಟ್ ಅಲ್ಲಿ ಒಂದು ವಿಡಿಯೋ ಬಂದಿತ್ತು. ಕರ್ನಾಟಕದ ಪಾತ್ರ ಇದೆ. ವಿ ಫೀಲ್ ಸೋ ಪ್ರೌಡ್. ಹೌದು. ಮತ್ತೆ ನಮ್ಮ ಹನುಮಂತ ಎಲ್ಲಿ ನೋಡೋ ರಾಮಕ್ಷೇತ್ರ ತೋರಿಸಿ, ಒಂದು ಸ್ಟೇಟ್ ಒಂದು ಹಳ್ಳಿ ತೋರಿಸಿ ರಾಮಕ್ಷೇತ್ರ ಅಲ್ಲದೆ ಇರೋದು. ಈಗ ರಾಮನಗರಕ್ಕೆ ಬೇರೆ ಹೆಸರಿಡೋದಕ್ಕೆ ಹೊರಟಿದಾರಂತೆ. ಅಲ್ಲಿ ನಮ್ಮ ಬಾಂಧವರು ಜಾಸ್ತಿ ಇರೋದ್ರೆ ಇಟ್ಕೊಳ್ಳಿ, ಬೇಕಾರೆ ಇಟ್ಕೊಳ್ಳಿ. ಅಲ್ಲ, ಇಡೋಕ್ ಬಿಡಬಾರ್ದು ನೀವು. ಸರಿ ಅಲ್ಲ, ಇಟ್ಕೊಂಡು ಟ್ರೈ ಮಾಡಲಿ, ಹಿಂದೆ ಟ್ರೈ ಮಾಡಲಿ ಅದನ್ನು. ಸೊ ಈ ರೀತಿ ನಿಮಗೆ ಜೊತೆಗೆ ದಶಾವತಾರದಲ್ಲಿ 3 ಮಾನುಷ ಅವತಾರ ಸಿಗುತ್ತೆ ನಮಗೆ. ಪರಶುರಾಮ, ಶ್ರೀರಾಮ, ಕೃಷ್ಣ. ಪರಶುರಾಮನ್ ಬಿಟ್ಬಿಡಿ, ರಾಮ ಕೃಷ್ಣ ಇಬ್ಬರಲ್ಲೇ ನಮಗೆ ಬಾಲಲೀಲೆಗಳು ಕಾಣೋದು. ಕೃಷ್ಣನಲ್ಲಿ ಜಾಸ್ತಿ ಕಾಣುತ್ತೆ. ಸೊ ಇವತ್ತಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ಯಾರು? ರಾಮ್ಲಲ್ಲ, ಬಾಲರಾಮ, ಪುಟಾಣಿ ರಾಮ. ಅಲ್ಲಿ ಹುಡುಕ್ತಾ ಹೋದರೆ ನಿಮಗೆ ಯಾವ್ಯಾವ ಲೆವೆಲಲ್ಲಿ ಯಾವ್ಯಾವ ಲೇಯರ್ಸಲ್ಲಿ ಇವೆಲ್ಲ ಸಿಗ್ತಾ ಹೋಗುತ್ತೆ. ಅದು ಕೂಡ ಕರ್ನಾಟಕ. ಹೌದು. ಮತ್ತು ಅವಾಗ ಕರ್ನಾಟಕದವರೇ ಶಿಲ್ಪಿ. ಮತ್ತೆ ಪುನರ್ನಿರ್ಮಾಣ ಆಗ್ತಾ ಇದೆ ಅನ್ನೋವಾಗ ನನಗೆ ಗೊತ್ತು, ನಮ್ಮನೆಗೆ ದಿನ ತರಕಾರಿ ತೊಗೊಂಡು ಬರ್ತಾರೆ ಗಾಡೀಲಿ. ಆ ಎಮ್ಮ ಚಪ್ಪಲಿ ಬಿಟ್ಬಿಟ್ಟು ಇವತ್ತು ಬಿಲ್ ಬೇಡ ಅಂತ ಅಂಥೇಳಿ, ಅದೇ ಅದಕ್ಕೆ ಡೊನೇಷನ್ ಈ ರೀತಿ ಅಂತ. ಬಟ್ ನಾವು ಚೀಟಿ ನಿಮಗೆ ಕೊಡಲೇಬೇಕು ಅಂತ ರಿಸಿಟಿ ಕೊಟ್ಟಾಗ 100 ರೂಪಾಯಿ ಕೊಟ್ಟರು. ಹೌದು, ಭಿಕ್ಷಕರು ಕೂಡ ಕೊಡ್ತಾರೆ. ಈ 4 ಲಕ್ಷ ಏನೋ ಕೊಟ್ರಂತಲ್ಲ. ಮೊನ್ನೆ ಯಾರೋ ಒಂದು ಈ ಪರಿಜ್ಞಾನ ಅಧಿಕಾರದಲ್ಲಿ ಕೂತ್ಕೊಂಡಿರೋರ್ಗೆ ಇಲ್ವಲ್ಲ. ಅದು ಆಶ್ಚರ್ಯದ ಸಂಗತಿ. ಇಷ್ಟು ಕಾಮನ್ ಸೆನ್ಸ್ ಇದು, ಅಥವಾ ವೆರಿ ಬೇಸಿಕ್ ಥಿಂಗ್, ಅದೇ ಯಾಕಿರೋಲ್ಲ ಅಂತ ಆ ಥರ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ನಿಗೂಢವಾದಂಥ ವಿಚಾರ, ಅದಕ್ಕೆ ಬೆಳೆಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಅಷ್ಟೇ. ತಲೆ ಚಚ್ಕೋಬೋದು ಅಷ್ಟೇ, ಅಷ್ಟೇ ಆಗಲ್ಲ. ಅಲ್ಲ, ಅವ್ರನ್ನ ತಿದ್ದಕ್ಕೆಲ್ಲ ಆಗಲ್ಲ. ಸಾಧ್ಯವೇ ಆಯಿತು ಸಂದೀಪ್, ಬಹಳ ಉತ್ತಮವಾದಂಥ ಮಾಹಿತಿನ ಕೊಟ್ಟಿದ್ದೀರಾ ನೀವು. ಕಲ್ಯಾಣ್ ಸಿಂಗ್ ಅವರು ಏನು ಹೇಳಿದ್ರು, ಏನು ಮಾಡಿದ್ರು ಅನ್ನೋದರ ಒಂದು ನೇರ ಪರಿಚಯ ಆದಂಗಾಯಿತು ಜನರಿಗೆ. ಕಲ್ಯಾಣ್ ಸಿಂಗ್ ಅವರ ಕಾಂಟ್ರಿಬ್ಯೂಷನ್ ಏನು ಅಂತ ಒಂದು ಸಾಧಾರಣವಾಗಿ ಗೊತ್ತಿರುತ್ತೆ, ಆದರೆ ಯಾವ ರೀತಿ ಅವರು ಅಂಥ ಸಂದರ್ಭಗಳಲ್ಲಿ, ಅದರಲ್ಲೂ ತುಂಬ ಕ್ರಿಷಿಯಲ್ ಅಂತ ಹೇಳ್ತಾರೆ, ಅಂಥ ಸಂದರ್ಭಗಳಲ್ಲಿ ಅವ್ರು ಹೇಗೆ ನಡ್ಕೊಂಡ್ರು, ಅಲ್ಲ ಅವರು ಸಂಕಟದ ಸಮಯದಲ್ಲಿ ಅನ್ನೋದು ಅವರ ಅಧಿಕಾರದ ಸ್ಥಾನದಲ್ಲಿ ಕೂತು ಮೊದಲು ಮಾಡಿದ ಈ ಕೆಲಸ ಮಾಡಿದ್ರು. ಆದರೆ ಫಸ್ಟ್ ಡೇನೇ ಈ ಕೆಲಸ ಮಾಡಿದ್ರು, ಆ ಆರ್ಡರ್ಗೆ ಸೈನ್ ಹಾಕಿದ್ರು. ಸಮಯ ಅಲ್ಲ
ಅವರು ಇದನ್ನ ಎಂಜಾಯ್ ಮಾಡ್ಬೋದಿತ್ತಲ್ಲ. ಹೇಗೋ ಅಧಿಕಾರ ಸಿಕ್ಕಿದೆ, ಇನ್ನು 5 ವರ್ಷ ರಾಜಕೀಯ ಮಾಡಿಕೊಂಡು ಅದೇ ಹೇಳಿದ್ದು. ಈ ದೇವಸ್ಥಾನದ ಕೆಲಸನ ಹೇಗೋ ಮುಂದೂಡಿ ಮಾಡಿಕೊಂಡು ನನ್ನ ಸ್ಥಾನಮಾನ ಇವೆಲ್ಲ ಭದ್ರಪಡಿಸ್ಕೊಂಡು ಆಮೇಲೆ ನೋಡೋಣ ರಾಮನ್ನ ಅಂತ ಮಾಡ್ಬೋದಿತ್ತಲ್ವ. ಎಷ್ಟು ಜನ ಮಾಡಿಲ್ಲ ಇದನ್ನು? ಖಂಡಿತ ಮಾಡಿದ್ದಾರೆ. ಇದು ನಿಜವಾಗ್ಲೂ ಆ ರಾಮಸತ್ವನೇ, ಇದಕ್ಕೆ ಸಾಟಿನೇ ಇಲ್ಲ. ಕಲ್ಯಾಣ್ ಸಿಂಗ್ಗೆ ಮತ್ತೊಮ್ಮೆ ಒಂದು ದೊಡ್ಡ ಮೌಲ್ಯಕ್ಕೆ ರಾಮ ತಲೆಬಾಗ್ಬಿಟ್ಟು ಕಾಡಿಗೆ ಹೋದ್ರೆ, ಇವರು ಆ ರಾಮನ ಮೌಲ್ಯಕ್ಕೆ, ರಾಮ ಅನ್ನೋ ಮೌಲ್ಯಕ್ಕೆ ಇವರು ತಲೆಬಾಗ್ಬಿಟ್ಟು ಅಧಿಕಾರ ಪದವಿ ತ್ಯಾಗ ಮಾಡೇ ಹೋದ್ರು. ಆಮೇಲೆ ಎಷ್ಟು ಕಷ್ಟಗಳು ಅನುಭವಿಸಿದ್ರು, ಅಪಮಾನಗಳನ್ನು ಅವಮಾನಿಸಿದ್ರು, ಅಥವಾ ಸ್ವಜನರಿಂದಲೇ ಬೇಕಾದಷ್ಟು ಟೀಕೆಗಳನ್ನು ಎದುರಿಸಿದ್ರು. ಒಟ್ಟಿನಲ್ಲಿ ಎಷ್ಟೇ ದೌಷ್ಟ್ಯ ಇದ್ದರೂ ಈ ಜಗತ್ತಿನಲ್ಲಿ, ಎಷ್ಟೇ ನಾವು ಅನುಭವಿಸ್ತಾ ಇದ್ರು ಕೂಡ ಇಂಥ ಮಹಾಸತ್ವಗಳು ಆವಾಗವಾಗ ಅವತಾರ ಮಾಡಿ ನಿಜವಾಗ್ಲೂ ಮನುಷ್ಯ ಇಂಥ ಒಂದು ದೊಡ್ಡ ಗುಣಕ್ಕೋಸ್ಕರವಾಗಿ ಬದುಕಬೇಕು, ಇನ್ನೊಬ್ಬರಿಗೆ ನಾವು ಆದರ್ಶಭೂತರಾಗಬೇಕು ಅನ್ನೋದನ್ನ ಎತ್ತಿ ತೋರಿಸಿದಂತಹ ಒಬ್ಬ ಮಹಾವ್ಯಕ್ತಿ ಅಂತ ನಾನಂತೂ ಭಾವಿಸ್ತೀನಿ ಕಲ್ಯಾಣ್ ಸಿಂಗ್ಗೆ ನಮ್ಮ ಕೃತಜ್ಞತಾ ಪೂರ್ವಕವಾದಂತಹ ನಮಸ್ಕಾರಗಳನ್ನು ಹೇಳಿ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೀವು ಬಂದು ಹೇಳಿದ್ದು ನನಗೆ ಬಹಳ ಸಂತೋಷ ಆಯಿತು. ನಮ್ಮ ವೀಕ್ಷಕರಿಗೆ ತುಂಬ ಒಳ್ಳೆಯ ಮಾಹಿತಿ ಸಿಕ್ಕಿದೆ. ಧನ್ಯವಾದಗಳು. ನಮಸ್ಕಾರ.